ದೊಡ್ಡ SUV ನ ಓಡಿಸ್ದಂಗೆ ನಿಮ್ಗೆ ಫೀಲ್ ಆಗುತ್ತೆ. ಆ ಫೀಲ್ ಬೇಕಂದ್ರೆ ಆಲ್ಮೋಸ್ಟ್ 40 ಲಕ್ಷ 50 ಲಕ್ಷ ಕಾರಲ್ಲೇ ನಿಮಗೆ ಸಿಗೋದು. ಸೊ ನಾವು ಅನ್ಕೊಂಡಿದ್ದೇನಂದ್ರೆ 3 ಡೋರ್ ಥಾರ್ಗೆ ಜಸ್ಟ್ ಒಂದು 2 ಡೋರ್ ಆಡ್ ಮಾಡ್ಬಿಟ್ಟು ಡಿಸೈನ್ ಎಲಿಮೆಂಟ್ಸ್ ಅದೇ ತರ ಇಡ್ತಾರೆ. ಸೊ ಡಿಸೈನ್ ಅಲ್ಲಿ ಮಾತಾಡೋದಕ್ಕೆ ತೋರಿಸೋದಕ್ಕೆ ಏನು ಅಷ್ಟೊಂದು ಡಿಫ್ರೆನ್ಸ್ ಇರೋದಿಲ್ಲ ಅನ್ಕೊಂಡಿದ್ರೆ ಮಹೇಂದ್ರದವರು ತುಂಬಾ ಚೇಂಜಸ್ ಮಾಡ್ಬಿಟ್ಟಿದ್ದಾರೆ. ಏನಂದ್ರೆ ಫ್ರಂಟ್ ಅಂಡ್ ಲುಕ್ ಕಂಪ್ಲೀಟ್ಲಿ ಚೇಂಜ್. ತುಂಬಾ ಪ್ರಾಬ್ಲಮ್ ಏನಿದೆ 3 ಡೋರ್ ತಾರಲ್ಲಿ ಏನಂದ್ರೆ LED ಎಲಿಮೆಂಟ್ಸ್ ಇರಲಿಲ್ಲ ಹೆಡ್ ಲ್ಯಾಂಪ್ ಅಲ್ಲಿ. ಸೊ ಅದಕ್ಕೋಸ್ಕರ ನೋಡಿ ಸಿ ಶೇಪ್ಡ್ LED ಹೆಡ್ ಲ್ಯಾಂಪ್ ಕೊಟ್ಬಿಟ್ಟಿದ್ದಾರೆ. ಸೆಂಟ್ರಲ್ ನಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇದೆ. ಈವನ್ ಅದು ಕೂಡ ಬೈ ಪ್ರೊಜೆಕ್ಟರ್ ಅಂತ. ಸೊ ಲೋ ಬೀಮ್ ಹೈ ಬೀಮ್ ಒಂದೇ ಪ್ರೊಜೆಕ್ಟರ್ ವರ್ಕ್ ಆಗುತ್ತೆ. ಈವನ್ ಇಂಡಿಕೇಟರ್ಸ್ ಕೂಡ ಈ ಸಿ ಶೇಪ್ DRL ಏನ್ ನೋಡ್ತಿದ್ದೀರಾ ಅದ್ರಲ್ಲಿ ನಮ್ಗೆ ಇಂಡಿಕೇಟರ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಲುಕ್ಸ್ ವೈಸ್ ಅಂಡ್ ಪರ್ಫಾರ್ಮೆನ್ಸ್ ವೈಸ್. ಆಬ್ವಿಯಸ್ಲಿ ಹ್ಯಾಲಜನ್ ಗಿಂತ LED ಚೆನ್ನಾಗಿರುತ್ತೆ. ಅಂಡ್ ಇನ್ನೊಂದು ಮೇಜರ್ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್, ಗ್ರಿಲ್ ತುಂಬಾ ಜನ ಆಫ್ಟರ್ ಮಾರ್ಕೆಟ್ ಆಗ್ತಾ ಇದ್ರು. ಬಟ್ ನೋಡಿ ಈ 6 ಪ್ಯಾಕ್ ಗ್ರಿಲ್ ಅಂತ ಕರಿತಾ ಇದಾರೆ ಇದನ್ನ. ನಮ್ಗೆ ನೋಡಿ ಇಲ್ಲಿ ಎಲ್ಲ ಪ್ರೊಟೆಕ್ಷನ್ ಎಲ್ಲ ಇದೆ. ರ್ಯಾಂಗ್ಲರ್ ಅಲ್ಲಿ ನಮಗೆ 7 ಸ್ಲಾಟ್ ಗ್ರಿಲ್ ಬರುತ್ತೆ, ಇದ್ರಲ್ಲಿ 6 ಸ್ಲಾಟ್ ಕೊಟ್ಟಿದ್ದಾರೆ. ಬಿಕಾಸ್ ಇನ್ನೊಂದು ಹಿಡನ್ ಥಿಂಗ್ ಏನ್ ಗೊತ್ತಾ, ಅಬ್ರಾಡ್ ಮಾರ್ಕೆಟ್ ಅಲ್ಲಿ ನಮಗೆ ಮಹೇಂದ್ರದವರ ರಾಕ್ಸ್ಟಾರ್ ಅನ್ನೋ ಗಾಡಿ ಇದೆ. ಅದು ಒಳ್ಳೆ ಆಫ್ ರೋಡ್ ಅಫೋರ್ಡಬಲ್ ವೆಹಿಕಲ್. ಮೋಸ್ಟ್ಲಿ ಈ ಗಾಡಿನ ಅಬ್ರಾಡ್ ಅಲ್ಲಿ ಸೇಲ್ ಮಾಡೋದಕ್ಕೆ ಮೋಸ್ಟ್ಲಿ ಮಹೇಂದ್ರದವರು ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ಇದನ್ನ ರಾಕ್ಸ್ ಅಂತ ಹೆಸರಿಟ್ಟಿದ್ದಾರೆ. ಸೊ ರಾಕ್ಸ್ ಬಗ್ಗೆ ಹೋಗ್ತಾ ಹೋಗ್ತಾ ಮಾತಾಡೋಣ. ನಮಗೆ ಕಂಪ್ಲೀಟ್ 360 ಡಿಗ್ರಿ ಕ್ಯಾಮ್ರಾ. ಸೊ ಫ್ರಂಟ್ ಅಲ್ಲಿ ನಮಗೆ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮಹೇಂದ್ರ ಲೋಗೋ ನೋಡಿ ಎಷ್ಟು ಚೆನ್ನಾಗಿ ಪ್ರಿಂಟ್ ಆಗಿದೆ. ಸೊ ನಮ್ಮ ಜೊತೆ ಇದಿರೋದು 4x4 ಡೀಸೆಲ್ ವೇರಿಯಂಟ್. ಸೊ ಮೇನ್ ಆಗಿ ಏನಂದ್ರೆ ಡೀಸೆಲ್ ಅಲ್ಲಿ ನಮಗೆ 2.2 ಲೀಟರ್ M-Hawk ಇಂಜಿನ್ ಬರ್ತಾ ಇದೆ, ಟಾಕ್ ಕನ್ವರ್ಟರ್ ಇಂಜಿನ್. ಸೊ ನಮಗೆ ಟ್ರೆಡಿಷನಲ್ ಆಗಿ ಹುಕ್ಸ್ ಕೊಟ್ಟಿದ್ದಾರೆ. ಬಟ್ ಏನಂದ್ರೆ ಒಳಗಡೆಯಿಂದಾನೆ ನಮ್ಮ ಹುಡ್ ನ ಅನ್ಲಾಕ್ ಮಾಡಬೇಕು. ಸಿಕ್ಕಾಬಟ್ಟೆ ವೇಟ್ ಇದೆ. ಬಟ್ ನೋಡಿ ಇದು 2.2 ಲೀಟರ್ M-Hawk ಇಂಜಿನ್. ಸೊ ಇದ್ರಲ್ಲಿ ನಮಗೆ ಒಳ್ಳೆ ಟಾರ್ಕ್ ಅಂಡ್ ಪವರ್ ಡೆಲಿವರಿ ಇದೆ. ಪವರ್ ಬಗ್ಗೆ ಮಾತಾಡಿದ್ರೆ 173 BHP ಬರುತ್ತೆ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ. ಬಟ್ ನೀವು ಲೋವರ್ ಸ್ಪೆಕ್ ವೇರಿಯಂಟ್ಸ್ ಅಲ್ಲಿ ಹೋದ್ರೆ ನಿಮಗೆ ಪವರ್ ಸ್ವಲ್ಪ ಕಡಿಮೆ ಆಗುತ್ತೆ. ಟಾರ್ಕ್ ಅಲ್ಲಿ ಬಂದ್ರೆ 370 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಗುರು. ಸೊ ವೆರಿ ಟಾರ್ಕಿ ಇಂಜಿನ್ ಅಂತ ಹೇಳ್ಬೇಕು. ಅಡ್ವಾಂಟೇಜ್ ಏನಂದ್ರೆ ಈ ಡೀಸೆಲ್ ಇಂಜಿನ್ ಅಲ್ಲಿ ನಿಮಗೆ ಮೈಲೇಜ್ ಜಾಸ್ತಿ ಸಿಗುತ್ತೆ, ರಿಲಯಬಿಲಿಟಿ ಲಾಂಗ್ ಟರ್ಮ್ ಅಲ್ಲಿ ಚೆನ್ನಾಗಿರುತ್ತೆ. ಅಂಡ್ ಮಹೇಂದ್ರದವರು ಒಂದು ಸ್ಮಾಲ್ ಸ್ಟ್ರಾಟಜಿ, ಪೆಟ್ರೋಲ್ ಅಲ್ಲಿ ನಮಗೆ 4x4 ಕೊಟ್ಟೇ ಇಲ್ಲ, ಓನ್ಲಿ ಡೀಸೆಲ್ ಅಲ್ಲಿ ಮಾತ್ರನೇ 4x4 ಕೊಟ್ಟಿರೋದು. ಅಂಡ್ ಆಪ್ಷನ್ಸ್ ತುಂಬಾನೇ ಕಮ್ಮಿ. ಸೊ ನಮಗೆ ಇದು AX7L ವೇರಿಯಂಟ್ ಅಲ್ಲಿ ಕೊಟ್ಟಿದ್ದಾರೆ, ಪ್ಲಸ್ AX5L ಅಲ್ಲಿ, ಹಾಗೆ MX5 ಅದರಲ್ಲಿ ಮೋಸ್ಟ್ಲಿ 4x4 ಇದೆ. ಸೊ ಒಂದು 3-4 ಆಪ್ಷನ್ಸ್ ಅಷ್ಟೇ ನಮಗೆ 4x4 ಅಲ್ಲಿ ಇರೋದು. ಅಂಡ್ ಎಲ್ಲಾನು ಡೀಸೆಲ್, ಪೆಟ್ರೋಲ್ ಅಲ್ಲಿ 4x4 ಆಪ್ಷನ್ ಇಲ್ಲ. ಇನ್ನೊಂದು ವಿಷಯ ಏನಂದ್ರೆ ಬಂಪರ್ ಕಲರ್ಸ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಸ್ವಲ್ಪ ಗ್ರೇಶ್ ಕಲರ್ ಕೊಟ್ಟಿದ್ದಾರೆ. ಎಲ್ಲ ಇರೋದು ಲೈಟಿಂಗ್ ಎಲ್ಲ ಕಂಪ್ಲೀಟ್ಲಿ LED. ಇವ್ ನೋಡಿ ಫಾಗ್ ಲ್ಯಾಂಪ್ಸ್, ಇಲ್ಲಿ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ. ಅಂಡ್ ನೋಡಿ ಮೆಕ್ಯಾನಿಕಲ್ ಫೀಲ್ ಅಂತೂ ಹುಡ್ ಅಲ್ಲಿ ಮೆಕ್ಯಾನಿಕಲ್ ಲಾಕ್ ಮಾಡೋ ಫೀಲ್ ಸ್ಟಿಲ್ ಇನ್ನೂ ಹಂಗೆ ಇದೆ. ಬಟ್ ಏನಂದ್ರೆ ಮಹೇಂದ್ರದವರು ಇದರಲ್ಲಿ ನಮಗೆ ರೇಡಾರ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಬಿಕಾಸ್ ಇದ್ರಲ್ಲಿ ಲೆವೆಲ್ 2 ADAS ಇದೆ. ನಿಮ್ಗೆ ಮೇಲೆ ಇಲ್ಲಿ ಕ್ಯಾಮ್ರಾನು ಇದೆ, ಆಟೋಮ್ಯಾಟಿಕ್ ರಿಯರ್ ಸೆನ್ಸಿಂಗ್ ಸೆನ್ಸರ್ಸ್ ಕೂಡ ಇದೆ. ಸೊ ಫ್ರಂಟ್ ಅಲ್ಲಿ ನಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ನೋಡಬಹುದು ಮ್ಯಾಸಿವ್ ವೈಪರ್ಸ್ ಅಂತ ಹೇಳ್ಬೇಕು. ಸೊ ಹುಡ್ ಲೆಂತ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಬಟ್ ನಮ್ಗೆ ಏನಂದ್ರೆ 3 ಡೋರ್ ತಾರ್ಗಿಂತ ಇದರಲ್ಲಿ ದೊಡ್ಡ ಇಂಜಿನ್ಸ್ ಬರುತ್ತೆ. ಆಬ್ವಿಯಸ್ಲಿ ಇದ್ರಲ್ಲಿ ಬರೋ ಇಂಜಿನ್ ನಿಮಗೆ ಸ್ಕಾರ್ಪಿಯೋ ಅಲ್ಲಿ 700 ಅಲ್ಲಿ ನೋಡ್ತೀರಾ. ಬಟ್ ಅದರಲ್ಲಿ ನಮಗೆ 1.5 ಲೀಟರ್ ಇಂಜಿನ್ಸ್ ಬರೋದು ಪೆಟ್ರೋಲ್ ಡೀಸೆಲ್. ಸೊ ಅದೊಂದು ಮ್ಯಾಸಿವ್ ಫ್ಯಾಕ್ಟರ್. 19 ಇಂಚ್ ವೀಲ್ಸ್. ಸೊ ಈ ವೀಲ್ಸ್ ಬಂದು ನಮಗೆ ಟಾಪ್ ಪಾಯಿಂಟ್ ವೇರಿಯಂಟ್ ಅಲ್ಲಿ ಮಾತ್ರನೇ ಸಿಗೋದು. ಸೊ ನೋಡಿದ್ರೆ ಟೈರ್ ಸೈಜ್ ಬಂದು 255/60 R19. ಸೊ ಡೈಮಂಡ್ ಕಟ್ ಫಿನಿಶ್ ನ ಕೊಟ್ಟಿದ್ದಾರೆ. ಸೊ ಈ ಸಿಂಬಲ್ ನೋಡಿದ್ರೆ ಒಂಥರ ಈ ತರ ಇರುತ್ತೆ, ಸಿಂಬಲ್ ಈ ತರ ಇರುತ್ತೆ. ಅದಕ್ಕೆ ರಾಕ್ಸ್ ಅಂತ ಲಾಂಚ್ ಅಲ್ಲೆಲ್ಲ ಸಿಂಬಲ್ ಕೊಟ್ಟಿದ್ದಾರೆ. ನಮಗೆ ಮಹೇಂದ್ರ ಲೋಗೋ ಕೊಟ್ಟಿದ್ದಾರೆ. ಸೊ ನಮಗೆ ಟಾಪ್ ಎಂಡ್ ವೇರಿಯಂಟ್ಸ್ ಅಲ್ಲಿ ಇನ್ನೊಂದೇನಂದ್ರೆ ಎಲ್ಲ ವೀಲ್ಸ್ ಅಲ್ಲೂ ನಮಗೆ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ. ಪ್ಲಸ್ ಇದರಲ್ಲಿ ನಮಗೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಪ್ಯಾಕೇಜ್ ಅಂತಾನೂ ಬರುತ್ತೆ. ಇದರಲ್ಲಿ ಏನಂದ್ರೆ ನೆಕ್ಸ್ಟ್ ಜನರೇಷನ್ ಸ್ಟೆಬಿಲಿಟಿ ಕಂಟ್ರೋಲ್. ಇದು ಸ್ಟ್ಯಾಂಡರ್ಡ್ ಆಗಿ ಬೇಸ್ ವೇರಿಯಂಟ್ ಇಂದಾನೆ ಬಂದ್ಬಿಡುತ್ತೆ. ಏನ್ ಬೇಸ್ ವೇರಿಯಂಟ್ ಇಂದ ಬರೋದು ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂದ್ರೆ ಇಂಜಿನ್ ಸಿಮಿಲರ್ ಬಟ್ ಪವರ್ ಸ್ವಲ್ಪ ಕಮ್ಮಿ ಇರುತ್ತೆ. ನಿಮ್ಗೆ ಏನಂದ್ರೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಹಾಗೆ ನಮಗೆ LED ಹೆಡ್ ಲ್ಯಾಂಪ್ಸ್ ಇದೆಯಲ್ಲ ಸೇಮ್ ಆಗಿ ಬರುತ್ತೆ. ಹಾಗೆ ಆಟೋ ಸ್ಟಾಪ್ ಅದೆಲ್ಲ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಮೇನ್ ಆಗಿ ನಮಗೆ ಮಿರರ್ಸ್ ಅಲ್ಲಿನೂ ಥಾರ್ ಅಂತ ಇದೆ. 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಮಾತ್ರನೇ. ಬಟ್ ಬೇರೆ ವೇರಿಯಂಟ್ಸ್ ಅಲ್ಲಿ ನಿಮ್ಗೆ ADAS ಸಿಗೋದಿಲ್ಲ, ಪ್ಲಸ್ ನಿಮ್ಗೆ 360 ಕ್ಯಾಮ್ರಾನು ಬರೋದಿಲ್ಲ. ಡೋರ್ ಅನ್ಲಾಕ್ ಲಾಕ್ ಸ್ಟಿಲ್ ಇದೇ ತರ ಫೀಲ್ ಇದೆ. ಸ್ವಲ್ಪ ಔಟ್ಸೈಡ್ ಬಂದಿದೆ, ಬ್ಲಾಕ್ ಡಾಟ್ ಫಿನಿಶ್ ಕೊಟ್ಟಿದ್ದಾರೆ. ಮೆಕ್ಯಾನಿಕಲ್ ಕೀ ಲಾಕ್ ಇದೆ. ಸೊ ನಮ್ಗೆ ಏನಂದ್ರೆ ರಿಕ್ವೆಸ್ಟ್ ಸೆನ್ಸರ್ ಆತರ ಆಪ್ಷನ್ಸ್ ಏನು ಇಲ್ಲ, ಬೇಡ ಅನ್ಕೊಂತೀನಿ. ಬಿಕಾಸ್ ಸ್ವಲ್ಪ ಡಿಫ್ರೆನ್ಶಿಯೇಟಿಂಗ್ ಇರ್ಬೇಕಲ್ಲ. ನೀವು ಸ್ಕಾರ್ಪಿಯೋಗೂ ಇಲ್ಲ 700 ಹೋದ್ರೆ. ರೂಫ್ ಲೈನು ಕಂಪ್ಲೀಟ್ಲಿ ಮೆಟಲ್. ನಮ್ಗೆ ಸಾಫ್ಟ್ ಟಾಪ್ ಅನ್ನೋ ಆಪ್ಷನ್ ಇಲ್ಲ ಇದರಲ್ಲಿ, ಕಂಪ್ಲೀಟ್ಲಿ ಮೆಟಲ್ ರೂಫ್. ಪ್ಲಸ್ ನಿಮ್ಗೆ ದೊಡ್ಡ ಸನ್ ರೂಫ್ ಇದೆ. ಒಳಗಡೆ ಹೋಗಿ ಮಾತಾಡೋಣ. ಸ್ವಲ್ಪ ನೋಡಿ ರೂಫ್ ಅಲ್ಲಿ ನಮ್ಗೆ ಇಲ್ಲಿ B ಪಿಲ್ಲರ್ ಹತ್ರ ಬಂದಿದ ತಕ್ಷಣ ಸ್ವಲ್ಪ ಕೆಳಗಡೆ ಬರ್ತಾ ಇದೆ. ಈ ಕಲರ್ ಅಲ್ಲಿ ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಮೇ ಬಿ ಇನ್ನು ಬ್ಲಾಕ್ ಕಲರ್ ಆದ್ರೆ ಸಿಮಿಲರ್ ಕಲರ್ ಬಂದಾಗ ಇನ್ನೂ ಚೆನ್ನಾಗಿರುತ್ತೆ. ನೋಡಿ B ಪಿಲ್ಲರ್ ಕಂಪ್ಲೀಟ್ಲಿ ವೈಟ್ ಆಗಿದೆ. ಹಿಂದೆ ಬಂದ್ರೆ ನಮ್ಗೆ ಮೇನ್ ಅಡ್ವಾಂಟೇಜ್ 5 ಡೋರ್ ತಾರಲ್ಲಿ ಎಕ್ಸ್ಟ್ರಾ 2 ಡೋರು. ಸೊ ಡೋರ್ ಓಪನಿಂಗ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಆ ಥರ್ಡ್ ಸೌಂಡ್ ಮಾತ್ರ ಇನ್ನೂ ಹಂಗೆ ಇದೆ ಸ್ಟ್ರಾಂಗ್ ಆಗಿ.
ಹಿಂದೆ ಬಂದ್ರೆ ನಮ್ಗೆ ಸಿ ಪಿಲ್ಲರ್ ಆದ್ಮೇಲೆ ಈ ರಿಯರ್ ವಿಂಡೋ ಏನಿದೆ ತುಂಬಾ ಒಪಿನಿಯನ್ಸ್ ಕೊಟ್ರು, ತುಂಬಾ ಜನಕ್ಕೆ ಇಷ್ಟ ಆಗ್ಲಿಲ್ಲ. ಬಟ್ ನನ್ಗೇನಂದ್ರೆ ಚೆನ್ನಾಗಿದೆ ಗುರು. ಅಂಡ್ ನೋಡಿ ಸ್ವಲ್ಪ ನೋಡಿ ಈಸ್ಟರ್ ಎಗ್ಸ್ ನ ಕೂಡ ಇಟ್ಟಿದ್ದಾರೆ. ಇಲ್ಲಿ ನಮ್ಗೆ ಒಂಟೆ ಡೆಸರ್ಟ್ ಅಲ್ಲಿ ಓಡಾಡ್ತಿರೋದು, ಇದನ್ನ ಇಷ್ಟು ದಾಟ್ಕೊಂಡು ಇಲ್ಲಿ ನೋಡಿ ನಮ್ಗೆ 5 ಡೋರ್ ತಾರ್ ಇಲ್ಲಿ ಮೇಲೆ ಹೋಗ್ತಿದೆ. ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ಅಂಡ್ 4x4 ವೇರಿಯಂಟ್ಗೆ ಒಂದೇ ಒಂದು ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ನೋಡಿ, ಈ 4x4 ಅಂತ. ಯೂಶಲಿ ನಮ್ಗೆ 4x2ನೇ ಮ್ಯಾಕ್ಸಿಮಮ್ ಸಾಕು. ಏನ್ ಕ್ರೇಜಿ ಆಫ್ ರೋಡ್ ಮಾಡ್ತಿದಾರೆ ಅಂದ್ರೆ 4x4 ಹೋಗಿ. ಹಾಗೆ ಹಿಂದೆ ಬಂದ್ರೆ ನಮ್ಗೆ ರಿಯರ್ ಟೈರ್ ಬಂದು ಸೇಮ್ ಸ್ಪೆಕ್ ಟೈರು ಅಂಡ್ ರಿಯರ್ ವೀಲ್ಗೆ ಯಾವುದೇ ರೀತಿಯಾದ ಕವರ್ ಇಲ್ಲ, ಬಿಕಾಸ್ ಡೈಮಂಡ್ ಕಟ್ ಫಿನಿಶ್ ಏನಿದೆ ಇದೇ ಚೆನ್ನಾಗಿದೆ. ಹಿಡನ್ ಆಗಿ ಒಳಗಡೆನೆ ನಮಗೆ 360 ಡಿಗ್ರಿ ಕ್ಯಾಮ್ರಾನ ಪಾರ್ಕಿಂಗ್ ಕ್ಯಾಮ್ರಾ ಮತ್ತೆ 360 ಡಿಗ್ರಿ ಕ್ಯಾಮ್ರಾಗೆ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಗೊತ್ತಾಗದೇ ಇಲ್ಲ ಇಲ್ಲಿ ಕ್ಯಾಮ್ರಾ ಇದೆ ಅಂತ. ಹೇಗೆ ಪ್ರದೀಪ್ ನಾವು ವೀಲ್ನೆಲ್ಲ ತೆಗಿಯೋದು ಅಂದ್ರೆ ನೋಡಿ, ಈ ಪರ್ಟಿಕ್ಯುಲರ್ ಕ್ಯಾಪ್ ನ ತೆಗೆದ್ಬಿಟ್ರೆ ವೀಲ್ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ, ಕ್ಯಾಮ್ರಾ ಅಲ್ಲೇ ಇರುತ್ತೆ. ವೀಲ್ ತೆಗಿಯೋಗ ಹಾಕೋವಾಗ ಕ್ಯಾಮ್ರಾಗೆ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗೋದಿಲ್ಲ. ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಈ ತರ ತಾರ್ಸ್ ತಗೊಂಡಾಗ, ಈ ತರ ಔಟ್ ಸೈಡ್ ಅಲ್ಲಿ ವೀಲ್ ಬಂದಾಗ ನಿಮ್ಗೆ ಕಡಿಮೆ ಸೈಜ್ ವೀಲ್ ಬರೋದಿಲ್ಲ. ಬಿಕಾಸ್ ನೀವು ಮೆಜಾರಿಟಿ ಆಫ್ ದ ಎಲ್ಲಾ ಕಾರ್ಸ್ ಅಲ್ಲೂ ನೋಡಿದ್ರೆ 19 ಇಂಚ್ 18 ಇಂಚ್ ಇದ್ರೂ ನಿಮ್ಗೆ 1 ಸೈಜ್ ಇಲ್ಲ 2 ಸೈಜ್ ಕಡಿಮೆ ಸಿಗುತ್ತೆ. ಹಾಗೆ ಸ್ಟೀಲ್ ವೀಲ್ಸ್ ನ ಕೊಟ್ಬಿಟ್ಟಿದ್ದಾರೆ. ಬಟ್ ಇದರಲ್ಲಿ ನಮ್ಗೆ ಸ್ಟ್ಯಾಂಡರ್ಡ್ ಯಾವ ವೀಲ್ ಇದೆಯೋ ಅದೇ ತರ ಇದೆ. ಬಿಗ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೇಕು. ನಮ್ಗೆ 2 ವೇ ಓಪನ್ ಆಗೋ ಟೇಲ್ ಗೇಟ್ ಇದೆ. ಇದರಲ್ಲಿ ನಮ್ಗೆ ವೀಲ್ ಫಿಕ್ಸ್ ಆಗ್ಬಿಟ್ಟಿದೆ. ಇದರಲ್ಲಿ ಗ್ಲಾಸ್ ಓಪನ್ ಮಾಡಬಹುದು. ಈ ಗ್ಲಾಸ್ ಅಲ್ಲಿ ನಮ್ಗೆ ರಿಯರ್ ಡಿಫಾಗರ್ಸ್ ಕೊಟ್ಬಿಟ್ಟಿದ್ದಾರೆ. ನಾವು ಈ ಲೈನ್ಸ್ ಏನ್ ನೋಡ್ತಿದ್ದೀರಾ, ಇದು ಫಾಗಿಂಗ್ ಆಗೋದನ್ನ ಕಡಿಮೆ ಮಾಡುತ್ತೆ. ನಮ್ಗೆ ವೈಪರ್ಸ್ ಇದ್ರಲ್ಲೇ ಇದೆ ಅಂಡ್ ಈ ತರ ಓಪನ್ ಆಗ್ಬೋದು. ಮ್ಯಾಸಿವ್ 600 ಲೀಟರ್ಗೂ ಮೇಲೆ ಬೂಟ್ ಸ್ಪೇಸ್ ಇದೆ. ಮೇನ್ ಅಡ್ವಾಂಟೇಜ್ 3 ಡೋರ್ ತಾರ್ಗಿಂತ ಇದ್ರಲ್ಲಿ ಅಂದ್ರೆ ಸ್ಪೇಸ್. ನಾಟ್ ಜಸ್ಟ್ ಈ ಸೆಗ್ಮೆಂಟ್ ಅಲ್ಲ, ಆಲ್ಮೋಸ್ಟ್ ನಿಮ್ಗೆ ಮೋನೋಕಾಕ್ ಚಾಸಿ ಯಾವ್ದ್ರಲ್ಲೂ ನೋಡಿ ಆರಾಮಾಗಿ ಒಬ್ಬನ್ನ ಎತ್ತಾಕೊಂಡು ಹೋಗ್ಬೋದು, ಇಲ್ಲಿ ಕೂತ್ಕೋಬಹುದು. ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ಲೈಟ್ ಕೊಟ್ಟಿದ್ದಾರೆ, ರೂಫ್ ಮೌಂಟೆಡ್ ಊಫರ್ಸ್ ಇದೆ ಇಲ್ಲಿ. ಸೊ ನಮ್ಗೆ 3 ಡೋರ್ ತಾರಲ್ಲಿ ಯಾವ ತರ ಬರ್ತಿತ್ತು ಅದೇ ತರ 5 ಡೋರ್ ತಾರಲ್ಲೂ ಆರ್ಮನ್ ಕಾರ್ಡನ್ ಸ್ಪೀಕರ್ಸ್ ಬಂದಿದೆ. ಐ ಥಿಂಕ್ 8-9 ಸ್ಪೀಕರ್ಸ್ ಇದೆ. ಓವರ್ ಆಲ್ ಕಾರ್ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ಓನ್ಲಿ ಟಾಪ್ ಎಂಡ್ ಅಲ್ಲಿ ಮಾತ್ರ, ನಿಮ್ಗೆ ಲೋವರ್ ಎಂಡ್ ವೇರಿಯಂಟ್ಸ್ ಅಲ್ಲಿ ಆ ಸ್ಪೀಕರ್ಸ್ ಸಿಗೋದಿಲ್ಲ. ಸೊ ಫಸ್ಟ್ ಇದನ್ನ ಕ್ಲೋಸ್ ಮಾಡ್ಬೇಕು ನಾವು. ಇಲ್ಲಿ ಚಿಕ್ಕದಾಗಿ ನಮ್ಗೆ ಟೂಲ್ ಕಿಟ್ ಒಂದು ಕೊಟ್ಟಿದ್ದಾರೆ. ರಿಯರ್ ಸೀಟ್ಸ್ ನ ನಾವು 60-40 ಸ್ಪ್ಲಿಟ್ ಮಾಡ್ಕೊಬಹುದು. ಕಂಪ್ಲೀಟ್ ಡೌನ್ ಆಗೋದಿಲ್ಲ, ಬಟ್ ತುಂಬಾ ಸ್ಪೇಸ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಏನು 1000 ಲೀಟರ್ ಮೇಲೆ ಆಗ್ಬಿಡುತ್ತೆ, ಬಿಕಾಸ್ ಇದೇ 600 ಲೀಟರ್ ಇದೆ. ಹಾಗೆ ನೀವು ಇಲ್ಲಿ ಎಂಡಲ್ಲಿ ನೋಡಿದ್ರೆ ಸಬ್ ಊಫರ್ ಕೂಡ ಇದೆ. ಸೊ ಸೌಂಡ್ ಸಿಸ್ಟಮ್ ಅಂತೂ ಸಿಕ್ಕಾಬಳೆ ಚೆನ್ನಾಗಿರುತ್ತೆ. ನಿಮ್ಗೆ 12 ವೋಲ್ಟ್ ಸಾಕೆಟ್ ಅನ್ನು ಹಿಂದೆ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಚಾರ್ಜ್ ಹಾಕೊಬೇಕು ಅಂದ್ರೆ ಪ್ರಾಕ್ಟಿಕ್ಯಾಲಿಟಿ ವೈಸ್ ಕ್ರೇಜಿ ಅಂತಾನೆ ಹೇಳ್ಬೇಕು. ನೋಡಿ ಇಲ್ಲಿ ವಿಂಡ್ ಶೀಲ್ಡ್ ಅಲ್ಲಿನೂ ಸ್ವಲ್ಪ ಈಸ್ಟರ್ ಎಗ್ಸ್ ನ ಕೊಟ್ಟಿದ್ದಾರೆ. ಇಲ್ಲೊಂದು ತಾರು, ಲಾಟ್ ಆಫ್ ಕ್ಯಾಮಲ್, ಬಿಕಾಸ್ ಹೆಸರೇ ತಾರ್ ಅಲ್ವಾ, ಡೆಸರ್ಟ್ ಥೀಮ್ ಅಲ್ಲಿ ಬಂದಿರೋದು. ಟೇಲ್ ಲೈಟ್ ಕೂಡ ಕಂಪ್ಲೀಟ್ಲಿ LED, ನೋಡಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವೀಲ್ ಆರ್ಚಸ್ ನೋಡಿದ್ರೆ ತುಂಬಾನೇ ದೊಡ್ಡದಾಗಿದೆ. ಆಲ್ರೆಡಿ ಕನೆಕ್ಟೆಡ್ ಟು ದ ಡೋರ್ ಅಂತಾನೆ ಹೇಳ್ಬೇಕು. ಬಟ್ ಏನಂದ್ರೆ ಥಾರು ಗ್ರೌಂಡ್ ಕ್ಲಿಯರೆನ್ಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ನಮ್ 3 ಡೋರ್ ತಾರಲ್ಲಿ ಏನಿದೆಯೋ. ಮ್ಯಾಸಿವ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತಾನೆ ಹೇಳ್ಬೇಕು. ಮೋಸ್ಟ್ 230-235 mm ಬರುತ್ತೆ. ಸೊ ನೀವು ಯಾವುದೇ ರೀತಿಯಲ್ಲಿ ಆಫ್ ರೋಡ್ ಮಾಡಿ, ಆಕ್ಚುಲಿ ಬೆಂಗಳೂರು ರೋಡ್ ಆಫ್ ರೋಡ್ ಆಗ್ಬಿಟ್ಟಿದೆ ಬಿಡಿ, ಅದು ಬೇರೆ ವಿಷಯ. ಕನ್ವೀನಿಯನ್ಸ್ ವೈಸ್ ಈ ರಿಯರ್ ಡೋರ್ ನ ಕೊಟ್ಟಿರೋದಕ್ಕೆ ಫ್ಯಾಮಿಲೀಸ್ ಅಂತೂ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ಬಟ್ ಏನಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದ್ರಿಂದ ಹತ್ತೋದು ಸ್ವಲ್ಪ ಕಷ್ಟ. ಸೊ ಅದಕ್ಕೋಸ್ಕರ ನಮ್ಗೆ ಸೈಡ್ ಸ್ಟೆಪ್ ಅಂತ ಕೊಟ್ಬಿಟ್ಟಿದ್ದಾರೆ. ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ನೋಡಿ 90 ಡಿಗ್ರಿ ಓಪನ್ ಆಗುತ್ತೆ ಡೋರು. ಸೊ ಅದರಿಂದ ನಮ್ಗೆ ಏನಂದ್ರೆ ಸ್ಪೇಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನಮ್ಗೆ ಇಲ್ಲಿ ಗ್ರಾಪ್ ಹ್ಯಾಂಡಲ್ ಕೊಟ್ಟು ಸೈಡ್ ಸ್ಟೆಪ್ ನ ಕೊಟ್ಟಿದ್ದಾರೆ. ಸೊ ಅದರಿಂದ ಏನಂದ್ರೆ ಹತ್ತೋದು ತುಂಬಾ ಈಸಿ. ಸೊ ಫ್ಯಾಮಿಲೀಸ್ ಡೆಫಿನೆಟ್ಲಿ ಅಪ್ರಿಶಿಯೇಟ್ ಮಾಡ್ತಾರೆ. ಇನ್ಸೈಡ್ ಬಂದಿದ ತಕ್ಷಣ ತುಂಬಾ ಏರಿ ಫೀಲ್ ನೋಡಿ, ಬಿಕಾಸ್ ಸನ್ರೂಫ್ ಇದೆ, ಅದರಿಂದ ಎಷ್ಟೊಂದು ಲೈಟ್ ಒಳಗಡೆ ಬರ್ತಿದೆ. ಅಂಡ್ ಇನ್ನೊಂದು ಏನಂದ್ರೆ ಬೇಜ್ ಕಲರ್ಸ್ ಇದೆ ಅಲ್ಲ, ಸೊ ಕಂಪ್ಲೀಟ್ಲಿ ವೈಟ್ ಇಂಟೀರಿಯರ್ಸ್ ಆಗಿರೋದ್ರಿಂದ ನಮ್ಗೆ ತುಂಬಾ ಏರಿ ಫೀಲಿಂಗ್ ಬರುತ್ತೆ, ಸ್ಪೇಷಿಯಸ್ ಆಗಿರೋ ತರ ಅನ್ಸುತ್ತೆ. ರಿಯರ್ ಸೀಟ್ ಕಂಫರ್ಟ್ ಯಾವ ತರ ಇದೆ ಅಂತ ಹೇಳ್ತೀನಿ ಮುಂದೆ ಹೋಗಕ್ ಮುಂಚೆ. ಕಂಫರ್ಟ್ ವೈಸ್ ಚೆನ್ನಾಗಿದೆ, ಬಟ್ ಇದೇನಂದ್ರೆ ತುಂಬಾ ರಿಕ್ಲೈನ್ಡ್ ಆಗ್ಬಿಟ್ಟಿದೆ. ಜನರಲಿ ನಿಮ್ಗೆ ಈ ತರ ಪೊಸಿಷನ್ ಅಲ್ಲಿ ಇರುತ್ತೆ. ರಿಲ್ಯಾಕ್ಸ್ ಆಗ್ಬೇಕಂದ್ರೆ ನೋಡಿ ಈ ತರ ಮಾಡ್ಬೋದು. ಸೊ ನಮ್ಗೆ ಹೆಡ್ ರೆಸ್ಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಬಟ್ ನಮ್ಗೆ ಏನಂದ್ರೆ ಸೆಂಟ್ರಲ್ಲಿ ಫಿಕ್ಸ್ಡ್ ಹೆಡ್ ರೆಸ್ಟ್ ಬರುತ್ತೆ. ವ್ಯೂ ಹಿಂಜರ್ ಆಗುತ್ತಲ್ಲ, ಹಾಗೆ ನಮ್ಗೆ ಸೆಂಟ್ರಲ್ಲಿ ಆರ್ಮ್ ರೆಸ್ಟ್ ಸಿಗುತ್ತೆ. ಕಪ್ ಹೋಲ್ಡರ್ಸ್ ಇದೆ. ತುಂಬಾ ಜನ ರ್ಯಾಂಗ್ಲರ್ ಕಂಪೇರ್ ಮಾಡ್ತಾರೆ, ಮೇ ಬಿ ಅದು ಇನ್ನೊಂದು ವಿಡಿಯೋಲಿ ಹೇಳ್ತೀನಿ. ಬಟ್ ಏನಂದ್ರೆ ಪ್ರೈಸ್ ಪಾಯಿಂಟ್ ಅಲ್ಲಿ ನಾವು ಸೆಲ್ಟೋಸ್ ಇಲ್ಲ ಕ್ರೆಟಾ ಕಂಪೇರ್ ಮಾಡ್ತೀವಿ. ಬಟ್ ಅದು ಕಾಂಪ್ಯಾಕ್ಟ್ SUV ಆಗಿದ್ರೆ ಸ್ಪೇಸ್ ಸ್ವಲ್ಪ ಕ್ರಂಚ್ ಆಗಿರುತ್ತೆ. ಸೊ 3 ಜನ ಕುತ್ಕೊಳ್ಳೋದು ಸ್ವಲ್ಪ ಕಷ್ಟ. ಬಟ್ ಇದರಲ್ಲಿ ಸ್ಪೇಷಿಯಸ್ ಆಗಿದೆ ಅಲ್ಲ, ವೈಡ್ ಬಾಡಿ ಆಗಿರೋದ್ರಿಂದ 3 ಜನ ಐ ಥಿಂಕ್ ಅದಕ್ಕಿಂತ ಇದರಲ್ಲಿ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ಫೀಚರ್ ವೈಸ್ ಇಲ್ಲಿ ಏನ್ ಬರ್ತಿದೆ, ನಮಗೆ AC ವೆಂಟ್ಸ್ ಕೊಟ್ಟಿದ್ದಾರೆ, ಟೈಪ್ C ಚಾರ್ಜರ್ ಇದೆ, ನಮ್ಗೆ ಇಲ್ಲೊಂದು ಫೋನ್ ಸ್ಲಾಟ್ ಕೂಡ ಇದೆ. ಸೊ ವೆಂಟಿಲೇಷನ್ ವೈಸ್ ಚೆನ್ನಾಗಿದೆ. ಹಾಗೆ ನಮ್ಗೆ ಇಲ್ಲಿ ಸೈಡ್ ಅಲ್ಲೂ ಗ್ರಾಬ್ ಹ್ಯಾಂಡಲ್ಸ್, ಇಲ್ಲೊಂದು ಗ್ರಾಬ್ ಹ್ಯಾಂಡಲ್, ಇಲ್ಲೊಂದು ಗ್ರಾಬ್ ಹ್ಯಾಂಡಲ್, ಹುಕ್ಕು, ಇಲ್ಲಿ ಲೈಟ್ ಕೂಡ ಕೊಟ್ಟಿದ್ದಾರೆ. ಪ್ಲಸ್ ನಮ್ಗೆ ಇಲ್ಲಿ ಡೋರ್ ಅಲ್ಲಿ ನೋಡಿದ್ರೆ ಟಚ್ ಮೆಟೀರಿಯಲ್ಸ್ ನ ಕೊಟ್ಟಿದ್ದಾರೆ. ಸ್ಟಿಚಿಂಗ್ ಇದು ಟಾಪ್ ಎಂಡ್ ಅಲ್ಲಿ ಸ್ವಲ್ಪ ಪ್ರೀಮಿಯಂ ಆಗಿದೆ. ಇಲ್ಲಿ ನಮ್ಗೆ ಬ್ಲಾಕ್ ಕಲರ್ ಕಾಣಿಸಬಹುದು, ಬಟ್ ಕಾರ್ ನಲ್ಲಿ ಮೇಜರ್ ಕಂಪ್ಲೀಟ್ಲಿ ವೈಟ್ ಇಂಟೀರಿಯರ್ಸ್ ನ ಕೊಟ್ಬಿಟ್ಟಿದ್ದಾರೆ. ಮ್ಯಾಗ್ಝಿನ್ ಹೋಲ್ಡರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಫಿನಿಶ್ ವೈಸ್ ತುಂಬಾ ಚೆನ್ನಾಗಿದೆ. ಹಾಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಎಲ್ಲ ಪ್ಯಾಸೆಂಜರ್ಸ್ಗೂ ಸ್ಟ್ಯಾಂಡರ್ಡ್ ಆಗಿ ಕೊಟ್ಬಿಟ್ಟಿದ್ದಾರೆ. ಪ್ಲಸ್ ಐಸೋಫಿಕ್
ಚೈಲ್ಡ್ ಸಪೋರ್ಟ್ ಸೀಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲೂ. ವೈಟ್ ಲೆದರ್ ಲಾಂಗ್ ಟರ್ಮ್ ಅಲ್ಲಿ ಯಾವ ತರ ಇರುತ್ತೆ ಮೇಂಟೈನ್ ಮಾಡೋದು ಅಂತ ಅದೊಂದು ನೋಡಬೇಕು, ಬಿಕಾಸ್ ಗಲೀಜಾಗೋ ಚಾನ್ಸಸ್ ತುಂಬಾ ಇದೆ. ಅಂಡ್ ನೀವೇನಾದ್ರು ತುಂಬಾ ಆಫ್ ರೋಡಿಂಗ್ ಹೋಗ್ತಿದ್ರೆ ಅಂದ್ರೆ ಯಾರಾಬಿರಿ ಕ್ಲೀನ್ ಮಾಡಬೇಕು. ಮೇ ಬಿ ಲೋವರ್ ಅಂಡ್ ವೇರಿಯಂಟ್ಸ್ ಅಲ್ಲಿ ನಮಗೆ ಸ್ಕಾರ್ಪಿಯೋ ಎನ್ ಅಲ್ಲಿ ಯಾವ ತರ ಕಲರ್ಸ್ ಬರುತ್ತೆ, ಬಿಕಾಸ್ ಮಹೇಂದ್ರದಲ್ಲಿ ನೀವು ಯಾವುದೇ ಕಾರ್ಸ್ ನೋಡಿದ್ರು 700 ಅಷ್ಟೇ. ಸ್ಕಾರ್ಪಿಯೋ ಎನ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಕಲರ್ ಇಂಟೀರಿಯರ್ಸ್ ಕೊಡ್ತಾರೆ ಸೀಟ್ ಅಲ್ಲಿ. ಈವನ್ 3XO ಅಲ್ಲಿ ಸಿಮಿಲರ್ ಈ ತರ ಬೇಜ್ ಕಲರ್ಸ್ ನ ಕೊಟ್ಬಿಡ್ತಾರೆ. ಹಾಗೆ ನೀವು ಡೋರ್ ಪಾಕೆಟ್ಸ್ ಅಲ್ಲಿ ಇಲ್ಲಿ ನಮಗೆ ಹಾಮನ್ ಕಾರ್ಡನ್ ಸ್ಪೀಕರ್ ಇಲ್ಲೂ ಬರುತ್ತೆ. ಇಲ್ಲೊಂದು ಚಿಕ್ಕ ಪಾಕೆಟ್ ಇದೆ, ಬಾಟಲ್ ಹೋಲ್ಡರ್ ಸ್ಪೇಸ್. ನೀವೇನಾದ್ರು ಬಾಟಲ್ ಹೋಲ್ಡರ್ ಇಡ್ಬೇಕಂದ್ರೆ ಚಿಕ್ಕ ಪುಟಾಣಿ ಬಾಟಲ್ ಇಡ್ಬೋದು ಅಷ್ಟೇ, 1 ಲೀಟರ್ ಎಲ್ಲ ಇಡೋದಕ್ಕಾಗೋದಿಲ್ಲ. ಡ್ರೈವರ್ ಸೀಟ್ ಬರೋಣ, ಬಿಕಾಸ್ ಮೇನ್ ಆಗಿ ಇದ್ರಲ್ಲೇ ಕ್ರೇಜಿ ಚೇಂಜಸ್ ಮಾಡ್ಬಿಡಿದ್ರು ಮಹೇಂದ್ರದವರು. ಸ್ವಲ್ಪ ಸಿಮಿಲಾರಿಟೀಸ್ ಅಂತೂ ಇದ್ದೇ ಇದೆ 3 ಡೋರ್ ತಾರ್ಗೆ. ಮೇಜರ್ ಆಗಿ ಏನಂದ್ರೆ ಈ AC ವೆಂಟ್ಸ್ ಡಿಸೈನ್ ಏನಿದೆ, ಕಾರ್ಬನ್ ಫೈಬರ್ ಫಿನಿಶ್ ತರ ಸ್ಟಿಕ್ಕರಿಂಗ್ ಏನಿದೆ, ಇದು 3 ಡೋರ್ ತಾರಲ್ಲೂ ಇದೆ ಬರ್ತಾ ಇದ್ದು. ಇದರಲ್ಲೂ ಇದೇ ತರ ಇದೆ. ಮೇನ್ ಆಗಿ ವೆಂಟಿಲೇಟೆಡ್ ಸೀಟ್ಸ್ ಇದೆ ನಮಗೆ ಡ್ರೈವರ್ಗೂ ಪ್ಯಾಸೆಂಜರ್ಗೂ, ಬಿಗ್ ಅಡ್ವಾಂಟೇಜ್. ಅಂಡ್ ಟಾಟಾದವ್ರೆ ನೋಡಿ ವೆಂಟಿಲೇಟೆಡ್ ಸೀಟ್ಸ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಈಸಿ, ಇನ್ಸ್ಟೆಡ್ ಆಫ್ ಇಲ್ಲೆಲ್ಲೋ ಕೊಡೋದಕ್ಕಿಂತ ಇಲ್ಲಿ ಕೊಟ್ರೆ ಎಷ್ಟು ಈಸಿ ಅಲ್ವಾ ಯೂಸ್ ಮಾಡೋದಕ್ಕೆ. ಸೊ ಫಸ್ಟ್ ಸ್ಟೇರಿಂಗ್ ವೀಲ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಇದು ಸಿಮಿಲರ್ ಸ್ಟೇರಿಂಗ್ ವೀಲ್ ನಮಗೆ ಸ್ಕಾರ್ಪಿಯೋ ಎನ್ ಅಲ್ಲಿ ಬಿಗ್ ಡ್ಯಾಡಿಯಲ್ಲಿ ಯಾವ ತರ ಬರ್ತಿತ್ತೋ ಅದೇ ಸ್ಟೇರಿಂಗ್ ವೀಲ್ ನ ಬಾರೋ ಮಾಡಿದ್ದಾರೆ. ಹೊಸ ಮಹೇಂದ್ರ ಲೋಗೋ ಇದೆ, ಹಾರ್ನ್ ಇದೆ. ಸೊ ಇಲ್ಲಿ ನಮಗೆ ಲೆದರ್ ಫಿನಿಶ್ ಬ್ಲಾಕ್ ಡಾಟ್ ಅಲ್ಲಿ ಕೊಟ್ಟಿದ್ದಾರೆ, ಇಲ್ಲೂ ವೈಟ್ ಕೊಟ್ಬಿಟ್ಟಿದ್ದಾರೆ, ತುಂಬಾ ಬೇಗ ಗಲೀಜ್ ಆಗ್ತಿತ್ತು. ಬಟ್ ಇದ್ರಲ್ಲಿ ನೋಡಿ ನಮಗೆ ADAS ಫೀಚರ್ಸ್ ಇದೆ, ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್, ನಮಗೆ ಮೆನ್ಯೂ ಟಾಗಲ್ ಮಾಡ್ಕೊಬಹುದು. ಮತ್ತೆ ನೋಡಿ ಕ್ರೂಸ್ ಕಂಟ್ರೋಲ್ ಸೆಟ್ ಅಪ್ ಅಂಡ್ ಡೌನ್ ಆಪ್ಷನ್ಸ್ ಇದೆ, ನಮಗೆ ರೆಸ್ಯೂಮ್ ಮಾಡ್ಕೊಬಹುದು, ನಿಮ್ಗೆ ಸ್ಟಾರ್ ಐಕಾನ್ಸ್, ನಮಗೆ ಮೆನ್ಯೂನು ಬ್ರೌಸ್ ಮಾಡ್ಕೊಬಹುದು. ಈ ಸ್ಕ್ರೀನು ಸ್ಕಾರ್ಪಿಯೋ ಎನ್ ಗಿಂತ ದೊಡ್ಡದಾಗೆ ಇದೆ. ಇದರಲ್ಲಿ 10.25 ಇಂಚ್. ನಿಮಗೆ 700 ಯಾವ ತರ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇತ್ತು ಸೇಮ್ ಸ್ಕ್ರೀನ್ ನ ಕೊಟ್ಟಿದ್ದಾರೆ. ಬಟ್ ಅದ್ರಲ್ಲಿ ನಮಗೆ ಕನೆಕ್ಟೆಡ್ ತರ ಫೀಲ್ ಆಗ್ತಿತ್ತು, ಬಿಕಾಸ್ 2 ಸ್ಕ್ರೀನು ಪ್ಯಾರಲಲ್ ಆಗಿ ಒಂದೇ ಇದ್ರಲ್ಲಿ ಇತ್ತಲ್ಲ. ಸೊ ಅದರಿಂದ ಏನಂದ್ರೆ ಸಿಂಗಲ್ ಡಿಸ್ಪ್ಲೇ ತರ ಕಾಣಿಸ್ತಿತ್ತು. ಬಟ್ ಇದ್ರಲ್ಲಿ ಸಪರೇಟ್ ಯೂನಿಟ್ಸ್ ಇದೆ. 3 ಡೋರ್ ತಾರ್ಗಿಂತ ಇದು ದೊಡ್ಡ ಬಿಗ್ ಅಪ್ಗ್ರೇಡ್ ಅಂತಾನೆ ಹೇಳ್ಬೇಕು. ಒಳ್ಳೆ ಟಚ್ ಆಪ್ಷನ್ಸ್, ನ್ಯಾವಿಗೇಷನ್ಸ್, ಮ್ಯಾಪ್ ಮೈ ಇಂಡಿಯಾ, ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ನ್ಯಾವಿಗೇಷನ್ ಅಪ್ಲಿಕೇಶನ್ಸ್ ಸ್ಟ್ಯಾಂಡರ್ಡ್ ಆಗಿ ಇದ್ರಲ್ಲೇ ಬರುತ್ತೆ. ಆಲ್ಮೋಸ್ಟ್ ನೀವು ಫೋನ್ ಅಲ್ಲೇ ಎಲ್ಲ ಕಂಟ್ರೋಲ್ ಮಾಡಬಹುದು. ನಾಟ್ ಜಸ್ಟ್ ನಿಮ್ಗೆ ಮ್ಯಾಪ್ಸ್ ಒಂದೇ ಅಲ್ಲ, ಆಲ್ಮೋಸ್ಟ್ ಗಾಡಿ ಸ್ಟಾರ್ಟ್ ಸ್ಟಾಪ್, ನಮಗೆ ವೆಂಟಿಲೇಷನ್. ನೀವು ಇಂಡಿಯಾದಲ್ಲಿ ನೀವು ಎಲ್ಲೇ ಇರಲಿ ನಿಮ್ಮ ಹತ್ರ ಫೋನ್ ಇದ್ರೆ ಸಾಕು, ನೀವು ಗಾಡಿ ಸ್ಟಾಪ್ ಅನ್ಲಾಕ್ ಎಲ್ಲ ಫೋನಲ್ಲೇ ಮಾಡ್ಬೋದು. ಇದು ಓನ್ಲಿ ಟಾಪ್ ಅಂಡ್ ವೇರಿಯಂಟ್ಸ್ ಅಲ್ಲಿ ಮಾತ್ರನೇ ನಮಗೆ ಸಿಗೋದು. ಇನ್ನು ಆಪಲ್ ಕಾರ್ಪ್ಲೇ ಇನ್ನೂ ಬಂದಿಲ್ಲ ಈ ಕಾರ್ಗೆ. ಮಹೇಂದ್ರದವ್ರು ಸ್ವಲ್ಪ ಟೈಮ್ ತಗೊಂತಾರೆ, ಅವ್ರಿಗೆ ಎಲ್ಲ ಕಾರ್ಸ್ ಅಲ್ಲಿ ಇದೇ ತರ. ನಮಗೆ ಅಪ್ಲಿಕೇಶನ್ಸ್ ಅಲ್ಲಿ ಹೋದ್ರೆ ಅಲೆಕ್ಸಾ ಕನೆಕ್ಟೆಡ್, ಕ್ಲೈಮೇಟ್ ಕಂಟ್ರೋಲ್ಸ್ ಎಲ್ಲ ಡೀಟೇಲ್ಸ್ ನಮಗೆ ಇದ್ರಲ್ಲೇ ಬರುತ್ತೆ. ನಮಗೆ ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ ನೋಡಿ, ಇದರಲ್ಲೇ ನಾವು ಕಂಟ್ರೋಲ್ ಮಾಡ್ಕೊಬಹುದು, ಮ್ಯೂಸಿಕ್ಗೂ, ಕಾಲ್ಸ್ಗೂ, ಹಾಗೆ ರೇಡಿಯೋ ಸೆಟ್ಟಿಂಗ್ಸು. ಮತ್ತೆ ಇದರಲ್ಲಿ ನಮಗೆ 360 ಡಿಗ್ರಿ ಕ್ಯಾಮ್ರಾ ಸಿಗುತ್ತೆ. ಕ್ಯಾಮ್ರಾ ಕ್ವಾಲಿಟಿ ಪ್ರಿಟಿ ಡೀಸೆಂಟ್ ಅಂತಾನೆ ಹೇಳ್ಬೇಕು. ನಾವು ಎಲ್ಲಾದ್ರೂ ನಿಲ್ಸಿ ನೀವು ಯಾರಾದ್ರೂ ಅಕಸ್ಮಾತ್ ಟಚ್ ಮಾಡ್ಬಿಟ್ರೆ ಅಂದ್ರೆ ನೀವು ಆಕ್ಚುಲಿ ಒಂದು ಸ್ಕ್ರೀನ್ ಕ್ಯಾಪ್ಚರ್ ಕೂಡ ಮಾಡ್ಕೊಂಡು ಇದು ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಪ್ಲಸ್ ನಮ್ಗೆ ಏನಂದ್ರೆ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ಸ್ ಕೂಡ ಇದೆ ನೋಡಿ. ಡೆಡಿಕೇಟೆಡ್ ಸ್ಕ್ರೋಲರ್ಸ್ ಇದೆ, ಬಟನ್ಸ್ ಇದೆ ನಮಗೆ AC-ಗೂ, ಬ್ಲೋವರ್ಸ್ಗೂ. ಇದ್ರಲ್ಲಿ ಏನಂದ್ರೆ ನಾನು ಲೆವೆಲ್ 2 ADAS ಜೊತೆಗೆ ನಮಗೆ ಎಲೆಕ್ಟ್ರಾನಿಕ್ ಫಂಕ್ಷನ್ಸ್ ತುಂಬಾನೇ ಕೊಟ್ಬಿಟ್ಟಿದೆ. ವೆಂಟಿಲೇಟೆಡ್ ಸೀಟ್ಸ್ಗೆ ಒಂದು ಡೆಡಿಕೇಟೆಡ್ ಬಟನ್ ಇದೆ, ನಮಗೆ ಎಲೆಕ್ಟ್ರಾನಿಕ್ ಡಿಫ್ಲಾಕ್ಗೆನೂ ಬಟನ್ ಇದೆ. ಯೂಶಲಿ ನಮಗೆ 3 ಡೋರ್ ತಾರಲ್ಲಿ ನಮಗೆ ಮ್ಯಾನ್ಯಲ್ ಡಿಫ್ಲಾಕ್ ಬರೋದು. ಸೊ ಈ ಬಟನ್ ಬಂದು ನಮಗೆ ಕ್ರಾಲ್ ಮೋಡ್ ಬಟನ್. ಅಕಸ್ಮಾತ್ ನೀವೇನಾದ್ರು ಆಫ್ ರೋಡ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ರೆ, ಇದು ನಮಗೆ ಮೋಸ್ಟ್ಲಿ 4x4 ಅಲ್ಲಿ ಮಾತ್ರನೇ ಸಿಗೋದು. ಸಿಗಾಕೊಂಡ್ಬಿಟ್ಟಿದ್ರೆ 4x4 ಅಲ್ಲಿ ನೀವು 4 ಲೋ ಅಲ್ಲಿ ಇದ್ದಾಗ ಇದನ್ನ ಆಕ್ಟಿವೇಟ್ ಮಾಡಿದ್ರೆ ಎಷ್ಟೇ ಡಿಫಿಕಲ್ಟ್ ಸಿಚುವೇಶನ್ ಆದ್ರೂ ಬಂದ್ಬಿಡುತ್ತೆ. ಸೆಂಟ್ರಲ್ ನಮಗೆ ಹಜಾರ್ಡ್ ಲ್ಯಾಂಪ್ ಇಲ್ಲ ಪಾರ್ಕ್ ಲ್ಯಾಂಪ್ಸ್ ಬಟನ್ ಕೂಡ ಇದೆ. ನೀವು ಏರ್ ಬ್ಯಾಗ್ಸ್ ನ ಕೂಡ ಆಫ್ ಮಾಡ್ಕೊಬಹುದು ರಿಯರ್ ಪ್ಯಾಸೆಂಜರ್ಸ್, ಬಿಕಾಸ್ ನಿಮ್ಗೆ ಓನ್ಲಿ ಫ್ರಂಟ್ ಇಬ್ಬರು ಮಾತ್ರ ಕೂತಿದ್ದೀರಾ, ನಿಮ್ಗೆ ಏರ್ ಬ್ಯಾಗ್ಸ್ ಆಫ್ ಮಾಡ್ಕೊಬೇಕು ಅಂದ್ರೆ ಆಫ್ ಮಾಡ್ಕೊಬಹುದು. ನಿಮ್ಗೆ ಪ್ಯಾಸೆಂಜರ್ಸ್ಗೂ ನಮ್ಗೆ ಇಲ್ಲಿ ವೆಂಟಿಲೇಟೆಡ್ ಬಟನ್ ಡೆಡಿಕೇಟೆಡ್ ಆಗಿ ಕೊಟ್ಬಿಟ್ಟಿದ್ದಾರೆ. ಇದು 6 ಸ್ಪೀಡ್ ಆಟೋಮ್ಯಾಟಿಕ್ ಡೀಸೆಲ್ ಅಲ್ಲಿ. ಸೊ ಟಾಕ್ ಕನ್ವರ್ಟರ್, ಸೊ ನಿಮ್ಗೆ ಪಾರ್ಕ್, ರಿವರ್ಸ್, ನ್ಯೂಟ್ರಲ್, ಆಮೇಲೆ ಡ್ರೈವ್ ಅಪ್ ಅಂಡ್ ಡೌನ್ ಇದೆ. ಸೊ ನೀವು ಮ್ಯಾನ್ಯಲ್ ಮೋಡ್ಸ್ ಅಲ್ಲಿ ಓಡಿಸಬಹುದು, ಇಲ್ಲ ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ಆಗಿ ಓಡಿಸಬಹುದು. 2 ವೀಲ್ ಡ್ರೈವ್ ಅಲ್ಲಿ ಹೈ, 4 ವೀಲ್ ಅಲ್ಲಿ ಹೈ, ಮತ್ತೆ ನ್ಯೂಟ್ರಲ್ 4 ಲೋಗೋ ಹಾಕೊಬಹುದು. ಸೊ ಡೆಡಿಕೇಟೆಡ್ ಲೀವರ್ ನ ಕೊಟ್ಬಿಟ್ಟಿದ್ದಾರೆ. ಸೊ ಆಫ್ ರೋಡ್ ಹೋಗಿದ ತಕ್ಷಣ ಎಂಗೇಜ್ ಮಾಡ್ಕೊಂಡು 4 ಲೋ ಹಾಕೊಳ್ಳಿ, ಕ್ರೇಜಿ ಆಫ್ ರೋಡಿಂಗ್. ಏನಂದ್ರೆ ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್ ಸಿಗ್ತಾ ಇದೆ, ಆಟೋ ಹೋಲ್ಡ್ ಸಿಗ್ತಾ ಇದೆ. ಸೊ ಅದು ಒಂದು ಕ್ರೇಜಿ ಫೀಚರ್. ಹಾಗೆ ನಮಗೆ ಡೆಡಿಕೇಟೆಡ್ ಕಪ್ ಹೋಲ್ಡರ್ಸ್ ಕೂಡ ಸಿಗ್ತಾ ಇದೆ. ಸೊ ಸ್ಪೇಸ್ ವೈಸ್, ಯುಟಿಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಹಾಗೆ ನಮಗೆ ನೋಡಿ ಡ್ರೈವರ್ಸ್ ಆರ್ಮ್ರೆಸ್ಟ್ ಅಡ್ಜಸ್ಟಬಲ್ ಇದೆ. ಬಟ್ ಇದು ನಮ್ಮ ಪ್ಯಾಸೆಂಜರ್ಗೆ ನಾವೇನು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಹಾಗೆ ನಮಗೆ ಇಲ್ಲಿ ಸ್ವಲ್ಪ ಸ್ಟೋರೇಜ್, ಆಲ್ಮೋಸ್ಟ್ ಫೋನ್ ಎಲ್ಲ ಇಡ್ಬೋದು ಅನ್ಕೊಂತೀನಿ, ಚಿಕ್ಕ ಫೋನ್ ಇಡ್ಬೋದು, ಸ್ವಲ್ಪ ಸ್ಪೇಸ್ ಎಲ್ಲ ಇದೆ, ಏನಾದ್ರು ದುಡ್ಡು ಏನಾದ್ರು ಇಡ್ಬೇಕಂದ್ರೆ ಇಡ್ಬೋದು. ಹಾಗೆ ನಮಗೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. 65 ವಾಟ್ ನೋಡಿ Type-C ನ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ನಮಗೆ Type-A ಕೂಡ ಇದೆ. ಯುಟಿಲಿಟಿ ವೈಸ್, ಪ್ರಾಕ್ಟಿಕ್ಯಾಲಿಟಿ ವೈಸ್ ಚೆನ್ನಾಗಿದೆ. ನಮಗೆ ಗ್ಲೌ ಬಾಕ್ಸ್ ನ ನೋಡಿದ್ರೆ
ತುಂಬಾ ದೊಡ್ಡದಾಗಿದೆ ಕಂಪಾರ್ಟ್ಮೆಂಟ್ ವೈಸ್. ಡ್ರೈವರ್ ಸೀಟ್ ಫೀಲ್ ಯಾವ ತರ ಇದೆ ಅಂದ್ರೆ ಪ್ರಿಟಿ ನೈಸ್ ಅಂತ ಹೇಳ್ಬೇಕು, ಅಡ್ಜಸ್ಟ್ ಮಾಡ್ಕೊಬಹುದು. ಹಾಗೆ ನಾವು ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ಡೆಡಿಕೇಟೆಡ್ ಬಟನ್ಸ್ ನ ಕೊಟ್ಟಿದ್ದಾರೆ, ಹೆಡ್ಲೈಟ್ ಲೆವೆನಿಂಗ್ ನ ಅಡ್ಜಸ್ಟ್ ಮಾಡ್ಕೊಬಹುದು. ಇಗ್ನಿಷನ್ ಆನ್ ಆಫ್ ಇದೆ, ಐಡಲ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಸೊ ನೀವು ಟ್ರಾಫಿಕ್ ಅಲ್ಲಿ ಏನಾದ್ರು ನಿಲ್ಸಿದ್ರೆ ಸೊ ಆಟೋಮ್ಯಾಟಿಕ್ ಆಗಿ ಇದು ಆಫ್ ಆಗ್ಬಿಡುತ್ತೆ. ನೋಡಿ ಹಿಲ್ ಡಿಸೆಂಟ್ ಕಂಟ್ರೋಲ್ ಕೂಡ ಇದೆ. ನಮಗೆ ಪಾರ್ಕಿಂಗ್ ಸೆನ್ಸರ್ಸ್ ನ ಇದ್ರಲ್ಲಿ ಆನ್ ಮಾಡ್ಕೊಬಹುದು, ಆಫ್ ಮಾಡ್ಕೋಬಹುದು. ನಮಗೆ ಫ್ಯೂಯಲ್ ಲಿಡ್ ಇಲ್ಲಿಂದಾನೇ ಓಪನ್ ಮಾಡ್ಕೊಬಹುದು. ಸೊ ನಾವು ಈಚೆ ಹೋಗಿ ಓಪನ್ ಮಾಡೋ ಅವಶ್ಯಕತೆ ಇಲ್ಲ ಲೀವರ್ ಎಳಿಬೇಕು ಆ ತರ ಎಲ್ಲ ಏನಿಲ್ಲ. ಪ್ಲಸ್ ನಮಗೆ ಇನ್ಕ್ಲೈನ್ ಮಾಡುವಾಗನು ನೋಡಿ ಅಪ್ರೋಚ್ ಆದಾಗನು ನಾವು ಕಂಟ್ರೋಲ್ ಮಾಡ್ಕೊಬಹುದು, ಲೈಟಿಂಗ್ ನ ಅಡ್ಜಸ್ಟ್ ಮಾಡ್ಕೊಬಹುದು, ಟ್ರಾಕ್ಷನ್ ಕಂಟ್ರೋಲ್ ನ ಕೂಡ ಇಲ್ಲಿ ಆಫ್ ಮಾಡ್ಕೊಬಹುದು. ಸೊ ಇನ್ನೊಂದು ಇದರಲ್ಲಿ ಸ್ಪೆಷಲ್ ಫೀಚರ್ ಏನಂದ್ರೆ 4x4 ಅಲ್ಲಿ ಟರ್ನ್ ಮಾಡುವಾಗ ಟರ್ನಿಂಗ್ ರೇಡಿಯಸ್, ಬಿಕಾಸ್ ಇದು 3 ಡೋರ್ ಗಿಂತ ತುಂಬಾ ದೊಡ್ಡದಲ್ಲ. ಈ ಸ್ಕಾರ್ಪಿಯೋ ಕಂಪೇರ್ ಮಾಡಿದ್ರೆ ಸ್ಕಾರ್ಪಿಯೋ ಇಂದಾನು ಸ್ವಲ್ಪ ವೀಲ್ ಬೇಸ್ ಸ್ವಲ್ಪ ಜಾಸ್ತಿನೇ ಇದೆ, ಬಿಕಾಸ್ ತುಂಬಾ ಲೆಂತ್ ಇದೆ ಗುರು. ಅದಕ್ಕೋಸ್ಕರ ನಮಗೆ ಟರ್ನಿಂಗ್ ರೇಡಿಯಸ್ ಕಮ್ಮಿ ಮಾಡೋದಕ್ಕೆ ಒಂದು ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ. ಸೊ ಯೂಶಲಿ ಈ ಫೀಚರ್ ನಾವು ಟ್ರ್ಯಾಕ್ಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಒಂದು ರಿಯರ್ ವೀಲ್ ನ ಲಾಕ್ ಮಾಡ್ಬಿಟ್ರೆ ಟ್ರ್ಯಾಕ್ಟರ್ ಈಸಿಯಾಗಿ ಟರ್ನ್ ಆಗುತ್ತಲ್ಲ, ಬಿಕಾಸ್ ರೊಟೇಟ್ ಆಗೋದಿಲ್ಲ ಒಂದು ವೀಲು, ಇನ್ನೊಂದು ವೀಲ್ ಜಾಸ್ತಿ ರೊಟೇಟ್ ಆದಾಗ ಆಟೋಮ್ಯಾಟಿಕ್ ಟರ್ನ್ ಆಗುತ್ತೆ. ಸೇಮ್ ಫೀಚರ್ಸ್ ನ ಇದ್ರಲ್ಲಿ ಯೂಸ್ ಮಾಡಿದ್ದಾರೆ. ಈ ಫೀಚರ್ಸ್ ನೀವು ಮಹೇಂದ್ರ ಟ್ರ್ಯಾಕ್ಟರ್ಸ್ ಅಲ್ಲೂ ನೋಡಿರ್ತಾರೆ, ಮೇಜರ್ ಎಲ್ಲ ಟ್ರ್ಯಾಕ್ಟರ್ಸ್ ಅಲ್ಲೂ ಬರುತ್ತೆ. ಮೋಸ್ಟ್ಲಿ ಇದು ಆಫ್ ರೋಡ್ ಅಲ್ಲಿ ಮಾತ್ರ ನಿಮ್ಗೆ ಯೂಸ್ ಆಗೋದು. ಹರ್ಮನ್ ಕಾರ್ಡನ್ ಸಣ್ಣದಾದ ಒಂದು ಸ್ಪೀಕರ್ ಕೊಟ್ಟಿದ್ದಾರೆ ಗ್ರಾಬ್ ಹ್ಯಾಂಡಲ್ ಅಲ್ಲಿ. ಇಲ್ಲಿ ಹರ್ಮನ್ ಕಾರ್ಡನ್ ಸ್ಪೀಕರ್ಸ್ ಇದೆ ಅಂಡ್ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ 1/2 ಲೀಟರ್ ಇಡ್ಬೋದು, 1 ಲೀಟರ್ ಅಂತೂ ಇಡೋದಕ್ಕಾಗೋದಿಲ್ಲ ಬಾಟಲ್ ಹೋಲ್ಡರ್ಸ್ ಅಲ್ಲಿ. ಅಂಡ್ ಇಲ್ಲಿ ನೋಡಿದ್ರೆ ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ನಮಗೆ ಡೆಡಿಕೇಟೆಡ್ ಬಟನ್ಸ್ ನ ಕೊಟ್ಬಿಟ್ಟಿದ್ದಾರೆ. ಡ್ರೈವರ್ ಸೈಡ್ ವಿಂಡೋಗೆ ನಮಗೆ ಒನ್ ಟಚ್ ಅಪ್ ಡೌನ್ ಆಗುತ್ತೆ, ಬಟ್ ಪ್ಯಾಸೆಂಜರ್ಸ್ಗೂ ಇಲ್ಲೂ ಕಂಟ್ರೋಲ್ ಮಾಡಬಹುದು. ನಿಮಗೆ 3 ಡೋರ್ ತಾರಲ್ಲಿ ಮಿಡ್ಲ್ ಅಲ್ಲಿ ಬರ್ತಾ ಇತ್ತು, ಇದರಲ್ಲಿ ಇಲ್ಲೇ ಬರ್ತಾ ಇದೆ. ಇಲ್ಲೂ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ತುಂಬಾನೇ ಇದೆ, ಇಲ್ಲಿ ಸ್ವಲ್ಪ ವೈಟ್ ಇದೆ. ಓವರ್ ಆಲ್ ಇದು ಆಟೋಮ್ಯಾಟಿಕ್ ಆಗಿರೋದ್ರಿಂದ ನಮಗೆ ಡೆಡ್ ಪೆಡಲ್ ಕೊಟ್ಬಿಟ್ಟಿದ್ದಾರೆ, ಬ್ರೇಕು ಆಕ್ಸಿಲರೇಟರ್. ಸೊ ಓವರ್ ಆಲ್ ಸ್ಪೇಸ್ ವೈಸ್ ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ಮೇಲೆ ನೋಡಿದ್ರೆ ಸನ್ ರೂಫ್ ಬಗ್ಗೆ ಮಾತಾಡ್ಲೇಬೇಕಲ್ವಾ, ಅಂಡ್ ಬಿಗ್ಗೆಸ್ಟ್ ಸನ್ ರೂಫ್ ಈ ಸೆಗ್ಮೆಂಟ್ ಅಲ್ಲೇ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಪ್ಲಸ್ ನಮಗೆ ಟಿಂಟ್ ಮಾಡ್ಬಿಟ್ಟಿದ್ದಾರೆ, ಸೊ ಅದರಿಂದ ಏನಂದ್ರೆ ಅಷ್ಟೊಂದು ಲೈಟು ಎಂಟರ್ ಆಗೋದಿಲ್ಲ. ಆಲ್ಮೋಸ್ಟ್ ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಕ್ಲೋಸ್ ಆಗ್ಬಿಟ್ರೆ ನಮ್ಗೆ ಏನಾದ್ರು ಬಿಸಿಲು ಅಷ್ಟೊಂದು ಎಂಟರ್ ಆಗೋದಿಲ್ಲ. ಎಲೆಕ್ಟ್ರೋಕ್ರೋಮಿಕ್ IRVMs ಕೊಟ್ಟಿದ್ದಾರೆ ಆಟೋ ಡಿಮಿಂಗ್ ಫಂಕ್ಷನ್ ಜೊತೆಗೆ. ಸೊ ನೈಟ್ ಟೈಮ್ಸ್ ಅಲ್ಲಿ ನಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಡ್ರೈವರ್ಸ್ ಡಿಸ್ಪ್ಲೇನು ತುಂಬಾ ಸಿಮಿಲರ್ ಆಗಿದೆ ನಮಗೆ ಸ್ಕಾರ್ಪಿಯೋ ಏನಲ್ಲಿ ಯಾವ ತರ ಆಯ್ತು, ಕಂಪ್ಲೀಟ್ಲಿ ಡಿಜಿಟಲ್ ಡಿಸ್ಪ್ಲೇ. ಬಟ್ ನೀವು MX ವೇರಿಯಂಟ್ ಅಲ್ಲಿ MX5 ಅದರಲ್ಲಿ ಇಲ್ಲ ಲೋವರ್ ವೇರಿಯಂಟ್ಸ್ ಅಲ್ಲಿ ನಮಗೆ ಅನಲಾಗ್ ಪ್ಲಸ್ ಡಿಜಿಟಲ್ ಇನ್ಸ್ಟ್ರುಮೆಂಟೇಷನ್ ಬರುತ್ತೆ. ಸೆಂಟ್ರಲ್ ನಮಗೆ ಡಿಜಿಟಲ್ ಡಿಸ್ಪ್ಲೇ, ಬಟ್ ಇದು ಕಂಪ್ಲೀಟ್ಲಿ ಡಿಜಿಟಲ್ ಡಿಸ್ಪ್ಲೇ. ಅಂಡ್ ಇದ್ರಲ್ಲಿ ನಮಗೆ ADAS ಫಂಕ್ಷನ್ಸ್ ಇರೋದ್ರಿಂದ ಸೊ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ನಮಗೆ ಇದರಲ್ಲೇ ಸಿಕ್ಬಿಡುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ನಮಗೆ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ. ಕೆಳಗಡೆ ನಾವು ಯಾವ ಮೋಡ್ ಅಲ್ಲಿ ಇದೀವಿ ಕೊಟ್ಟಿದ್ದಾರೆ. 3 ಡಿಫ್ರೆಂಟ್ ಮೋಡ್ಸ್ ಇದೆ. ಈವನ್ ಟ್ರಾಕ್ಷನ್ ಕಂಟ್ರೋಲ್ ಅಲ್ಲಿ ಸ್ನೋ, ಮಡ್ಡು, ಐಸು, ರೇನು ಆ ತರ ಎಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ. ನಮಗೆ ಡಿಫ್ಲಾಕ್ ಲೆವೆಲ್ಸ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೀಟ್ ಬೆಲ್ಟ್ ಹಾಕಿದಾರ ಇಲ್ವಾ, ನಮಗೆ ಫ್ಯೂಲ್ ಗೇಜ್ ಲೆಫ್ಟ್ ಹ್ಯಾಂಡ್ ಕಾರ್ನರ್ ಅಲ್ಲಿ ಇದೆ. ಕೆಳಗಡೆ ನಮಗೆ ADAS ಫಂಕ್ಷನ್ಸ್ ಇದೆ. ಇದರಲ್ಲಿ ಕ್ಯಾಮೆರಾ ಇರೋದ್ರಿಂದ ಸೊ ಆಲ್ಮೋಸ್ಟ್ ನಮಗೆ ಸ್ಪೀಡ್ ಲಿಮಿಟ್ಸ್ನೆಲ್ಲ ಅದೇ ಡಿಟೆಕ್ಟ್ ಮಾಡುತ್ತೆ. ಮೇಜರ್ ಕಾರ್ಸ್ ಅಲ್ಲಿ ಇದೆ, ಬಟ್ ಇದರಿಂದ ಲೈವ್ ಆಗಿ ಡಿಟೆಕ್ಟ್ ಮಾಡಿ ಎಲ್ಲ ತೋರಿಸುತ್ತೆ. ಡ್ರೈವ್ ಮಾಡೋಕೆ ಹೇಳ್ತೀನಿ. ಹಾಗೆ ರೈಟ್ ಸೈಡ್ ಅಲ್ಲಿ ನಮಗೆ ಡಿಜಿಟಲ್ ಟ್ಯಾಕೋಮೀಟರ್ ಇದೆ, ಯಾವ ಗೇರ್ ಪೊಸಿಷನ್ ಇಂಡಿಕೇಟರ್ ಎಲ್ಲಾನು ಇದೆ. ಸೊ ಇಲ್ಲಿ ನಮಗೆ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸೊ ಹತ್ತೋದಕ್ಕೆ ಇಳಿಯೋದಕ್ಕೆ ತುಂಬಾನೇ ಈಸಿ. ಬಟ್ ಇಂಟರ್ನಲ್ ಡೀಟೇಲ್ಸ್ ಎಲ್ಲ ಗೊತ್ತಾಯ್ತು, ಕಾರ್ ಯಾವ ತರ ಡ್ರೈವ್ ಮಾಡುತ್ತೆ ಅಂತ ಬನ್ನಿ ನೋಡೋಣ. ಫಸ್ಟ್ ಥಿಂಗ್ಸ್ ನೀವು ನೋಟಿಸ್ ಮಾಡೋದೆ ಕಾರಲ್ಲಿ NVH ಲೆವೆಲ್ಸ್ ಮಸ್ತ್ ಆಗಿದೆ. ಸೊ ಬನ್ನಿ ಡ್ರೈವ್ ಇಂಪ್ರೆಷನ್ಸ್ ಬಗ್ಗೆ ಮಾತಾಡೋಣ. ನಾನು ಓಡಿಸ್ತಿರೋದು ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಜೊತೆ 6 ಸ್ಪೀಡ್ ಆಟೋಮ್ಯಾಟಿಕ್. ಬಟ್ ನಿಮಗೆ ಇದರಲ್ಲಿ ಮ್ಯಾನ್ಯಲ್ಲೂ ಬರುತ್ತೆ, ಬಟ್ ಮ್ಯಾನ್ಯಲ್ ಇನ್ನೂ ಪ್ರೈಸಿಂಗ್ಸು ಆಟೋಮ್ಯಾಟಿಕ್ ಇನ್ನೂ ಪ್ರೈಸಿಂಗ್ ಅನೌನ್ಸ್ ಮಾಡಿಲ್ಲ, ಸ್ಪೆಷಲಿ 4x4ಗೆ. ಬಟ್ ಈಗಿರೋ ಟಾಪ್ ಎಂಡು ರಿಯರ್ ವೀಲ್ ಡ್ರೈವ್ ಅಲ್ಲಿ ಟಾಪ್ ಎಂಡ್ ಅಲ್ಲೇ ನಿಮಗೆ 25,80,000 ಬರ್ತಾ ಇದೆ. ನಾವ್ ಈಗ ಮಹೇಂದ್ರ ಪ್ರೈಸಿಂಗ್ ಎಲ್ಲಾ ವೇರಿಯಂಟ್ಸ್ ಅಲ್ಲಿ ನೋಡಿದ್ರೆ 1.5 ಇಂದ 2 ಲಕ್ಷ ಆನ್ ರೋಡ್ ಅಲ್ಲಿ ಇನ್ಕ್ರೀಸ್ ಆಗ್ಬೋದು. ಆಲ್ಮೋಸ್ಟ್ 27.5 ಲಕ್ಷ ಆನ್ ರೋಡ್ ಬರುತ್ತೆ 4x4 ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಪ್ರೈಸ್ ಪಾಯಿಂಟ್ ಅಲ್ಲಿ ನೋಡಿದ್ರೆ 25 ಲಕ್ಷಗೆ ನಿಮಗೆ ಫ್ರಂಟ್ ವೀಲ್ ಡ್ರೈವ್ ಮೊನೋಕಾಕ್ SUV, ಸಬ್ ಕಾಂಪ್ಯಾಕ್ಟ್ SUVs, ಬಟ್ ಈ ಲೆಂತ್ ಅಲ್ಲಿ, ಈ ಸೈಜ್ ಅಲ್ಲಿ, ಈ ಪ್ರೊಪೋರ್ಷನ್ಸ್ ವಿತ್ ಈ ಇಂಜಿನ್ ಅಲ್ಲಿ ನಿಮ್ಗೆ ಯಾವುದೇ ಕಾರ್ ಆಪ್ಷನ್ಸೇ ಇಲ್ಲ. ಸ್ಕಾರ್ಪಿಯೋ ಏನಿದೆ ಅದ್ರ ಬಗ್ಗೆನೂ ಮಾತಾಡೋಣ. ಫಸ್ಟ್ ಆಫ್ ಆಲ್ ಈ ಇಂಜಿನ್ ಪರ್ಫಾರ್ಮೆನ್ಸ್ ಬಂದು ಟ್ರೈಡ್ ಅಂಡ್ ಟೆಸ್ಟೆಡ್ ಅಂತಾನೆ ಹೇಳ್ಬೇಕು. ಬಿಕಾಸ್ ಈ 2.2 ಲೀಟರ್ ಹಾಗೆ ಪೆಟ್ರೋಲ್ ಅಲ್ಲಿ ನಮಗೆ 2 ಲೀಟರ್ ಇಂಜಿನ್ ಆಲ್ರೆಡಿ ನಮಗೆ 700 ಅಲ್ಲಿ ಹಾಗೆ ಸ್ಕಾರ್ಪಿಯೋ ಏನಲ್ಲಿ ಯೂಸ್ ಮಾಡೋದು. ವೆರಿ ಗುಡ್ ಇಂಜಿನ್ಸ್ ಅಂತ ಹೇಳ್ಬೇಕು. ಪರ್ಫಾರ್ಮೆನ್ಸ್ ವೈಸ್ ಅಲ್ಲಿ ಟಾಪ್ ನಾಚ್. ಈ ತರ ಇಂಜಿನ್ ಆಪ್ಷನ್ಸ್, ಈ ತರ ಗೇರ್ ಬಾಕ್ಸ್ ಆಪ್ಷನ್ಸ್ ನಿಮಗೆ ಯಾವುದೇ ಬ್ರ್ಯಾಂಡ್ ಅಲ್ಲೂ ಇಲ್ಲ. ಸೊ ಅದೊಂದು ಗುಡ್ ಥಿಂಗ್. 2 ವೀಲ್ ಡ್ರೈವ್ ಅಲ್ಲಿ ನಮಗೆ AX5 ಇಂದ ನಮಗೆ ಆಲ್ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಬಟ್ ನಿಮಗೆ MX ವೇರಿಯಂಟ್ಸ್ ಅಲ್ಲಿ, ಬೇಸ್ ವೇರಿಯಂಟ್ಸ್ ಅಲ್ಲಿ ನಿಮಗೆ ಫೀಚರ್ಸ್ ಕಮ್ಮಿ ಆದ್ರೂ ಸಿಮಿಲರ್ ಇಂಜಿನ್ ಸಿಗುತ್ತೆ. ಅಂಡ್ ಫೀಚರ್ಸ್ ಸ್ವಲ್ಪ ಕಮ್ಮಿನೇ. ನಿಮಗೆ ಡ್ರಮ್ ಬ್ರೇಕ್ ಸಿಗುತ್ತೆ, 18 ಇಂಚ್ ಸ್ಟೀಲ್ ವೀಲ್ ಸಿಗುತ್ತೆ. ಬಟ್ ವೇರಿಯಂಟ್ ಜಾಸ್ತಿ ಆಗ್ತಾ ನಿಮಗೆ ಅಲಾಯ್ಸ್. ಸೊ ಇದರಲ್ಲಿ ನಮಗೆ 19 ಇಂಚ್ ಅಲಾಯ್ ಸಿಗ್ತಾ ಇದೆ.
ಸೊ ಒಂದೇನಂದ್ರೆ ಪ್ರೊಫೈಲ್ ಜಾಸ್ತಿ ಆಗ್ತಾ ನಿಮಗೆ ಟೈರ್ ಕಾಂಪೌಂಡ್ ಸೈಜ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಟೈರ್ ಪ್ರೊಫೈಲ್. ಸೊ ಅದರಿಂದ ಏನಂದ್ರೆ ಗ್ರಿಪ್ಪಿನೆಸ್ ಚೆನ್ನಾಗಿರುತ್ತೆ, ಬಟ್ ರೋಡ್ ನಾಯ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಸರ್ಪ್ರೈಸಿಂಗ್ಲಿ 3 ಡೋರ್ ಕಂಪೇರ್ ಮಾಡಿದ್ರೆ, ಈವನ್ ಸ್ಕಾರ್ಪಿಯೋ ಕಂಪೇರ್ ಮಾಡಿದ್ರೆ ಇದರಲ್ಲಿ NVH ಲೆವೆಲ್ಸ್ ತುಂಬಾನೇ ಚೆನ್ನಾಗಿದೆ. ಇಂಪ್ರೆಸಿವ್ ಫ್ಯಾಕ್ಟರ್. ಸೊ ನೀವೇನಾದ್ರೂ ಹೈವೇ ಟೂರಿಂಗ್ ಮಾಡ್ತೀರಲ್ಲ, ಸಿಟಿಯಲ್ಲಿ ಓಡಿಸ್ತಿದ್ದೀರಾ ಅಂದ್ರೆ ವೆರಿ ವೆರಿ ಗುಡ್ ಅಂತಾನೆ ಹೇಳ್ಬೇಕು NVH ಲೆವೆಲ್ಸ್. ಇನ್ನೊಂದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆಂದ್ರೆ ತುಂಬಾ ಬಾಡಿ ರೋಲ್ ಇರುತ್ತೆ ಅಂತ, ಬಟ್ 3 ಡೋರ್ಗೆ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಬಾಡಿ ರೋಲ್ ತುಂಬಾನೇ ಕಮ್ಮಿ. ಸೊ ಮಹೇಂದ್ರದವರು ಈ ಪ್ಲಾಟ್ಫಾರ್ಮ್ ಬಂದು ಸ್ಕಾರ್ಪಿಯನ್ ಪ್ಲಾಟ್ಫಾರ್ಮೇ, ಲ್ಯಾಡರ್ ಆನ್ ಫ್ರೇಮ್ ಚಾಸಿನೇ, ಇದು ಲ್ಯಾಡರ್ ಆನ್ ಫ್ರೇಮ್ ಚಾಸಿಯಲ್ಲೇ ಬಿಲ್ಡ್ ಮಾಡಿದ್ರು. ಸೊ ಬಾಡಿ ಬಂದು ಲ್ಯಾಡರ್ ಮೇಲ್ ಕುತ್ಕೊಡುತ್ತೆ. ಸೊ ಅದ್ರೇನಂದ್ರೆ, ಸೊ ಅದರಿಂದ ನಮಗೆ ಬಾಡಿ ರೋಲ್ ತುಂಬಾನೇ ಜಾಸ್ತಿ ಆಗುತ್ತೆ, ಕಾರ್ ಮೂವ್ಮೆಂಟ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಹೈವೇ ಹೈ ಸ್ಪೀಡ್ಸ್ ಅಲ್ಲಿ 100 120 ಸ್ಪೀಡ್ಸ್ ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಮೂವ್ಮೆಂಟ್ ಎವ್ರಿ ಟರ್ನ್ ಮಾಡುವಾಗ ಕಾರ್ನರ್ಸ್ ಅಲ್ಲಿ ತುಂಬಾನೇ ಬಾಡಿ ರೋಲ್ ಇರುತ್ತೆ. ಬಟ್ ಇದರಲ್ಲಿ ಸರ್ಪ್ರೈಸಿಂಗ್ಲಿ ಬಾಡಿ ರೋಲ್ ತುಂಬಾನೇ ಇಲ್ಲ. ಐ ಥಿಂಕ್ ಸಿಮಿಲರ್, ಸ್ವಲ್ಪ ಸ್ಕಾರ್ಪಿಯೋಗಿಂತ ಬೆಟರ್ ಅಂತಾನೆ ಹೇಳ್ಬೇಕು. ಬಟ್ ನೀವೇನ 3 ಡೋರ್ ತಾರ್ಗೆ ಏನಾದ್ರು ಕಂಪೇರ್ ಮಾಡ್ತೀರಾ ಅಂದ್ರೆ ನೆಕ್ಸ್ಟ್ ಲೆವೆಲ್, ವೆರಿ ಕಂಫರ್ಟಬಲ್ ಆಗಿದೆ ಸಿಟಿ ಡ್ರೈವಿಂಗ್ ಆಗಲಿ ಹೈ ಸ್ಪೀಡ್ಸ್ ಅಲ್ಲಿ ಆಗಲಿ. ಸ್ಪೆಷಲಿ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಜೊತೆಗೆ ಈ ಟಾರ್ಕ್ ಕನ್ವರ್ಟರ್ ವೆರಿ ವೆರಿ ಗುಡ್ ಅಂತಾನೆ ಹೇಳ್ಬೇಕು. ಪ್ಲಸ್ ಸಸ್ಪೆನ್ಷನ್ ನಿಮಗೆ ಪೆಂಟಾ ಲಿಂಕ್ ವಿತ್ ವ್ಯಾಡ್ ಲಿಂಕ್. ಸೊ ಸಸ್ಪೆನ್ಷನ್ ಅಲ್ಲಿ ಟ್ಯೂನಿಂಗ್ ಚೇಂಜ್ ಮಾಡಿದ್ದಾರೆ, ಚಾಸಿ ವೆಯ್ಟ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಅದರಿಂದ ಏನಂದ್ರೆ ನಿಮಗೆ ರಗೆಡ್ನೆಸ್, ಸ್ಟಿಫ್ನೆಸ್, ನಿಮಗೆ ವೀಲ್ ಬೇಸ್ ಇದರಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. 2850 mm ವೀಲ್ ಬೇಸ್ ಇದೆ. ಸ್ಕಾರ್ಪಿಯೋಗಿಂತ ಒಂದು 30-40 mm ವೀಲ್ ಬೇಸ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅದರಿಂದ ನಿಮ್ಗೆ ಏನಂದ್ರೆ ರಿಯರ್ ಸೀಟ್ ಅಲ್ಲಿ ನಮಗೆ ಸ್ಪೇಸ್ ಜಾಸ್ತಿ ಆಗಿದೆ, ಮೇನ್ ಬೂಟ್ ಸ್ಪೇಸ್ ನಮಗೆ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ, 600 ಲೀಟರ್. ಹಾಗೆ ಇದರಲ್ಲಿ ನಮಗೆ ಎಲೆಕ್ಟ್ರಾನಿಕ್ ಸ್ಟೀರಿಂಗ್ ಸಿಗ್ತಾ ಇದೆ. ಸೊ ಬೇಸ್ ವೇರಿಯಂಟ್ಸ್ ಅಲ್ಲಿ ನಿಮಗೆ ಹೈಡ್ರಾಲಿಕ್ ಸ್ಟೇರಿಂಗ್, ಬಟ್ ಇದರಲ್ಲಿ ನೋಡಿ ಲೈಕ್ 1 ಫಿಂಗರ್ ಅಲ್ಲಿ ಈಸಿಯಾಗಿ ಟರ್ನ್ ಮಾಡ್ಕೊಬಹುದು, ಇವನ್ ನಿಲ್ಸಿರೋ ಜಾಗದಲ್ಲೇ. ಸೊ ಈ ಸ್ಟೇರಿಂಗ್ ವೀಲ್ ಬಂದು ನಾ ಹೇಳ್ದಂಗೆ ನಿಮಗೆ ಸ್ಕಾರ್ಪಿಯೋ ಬಾರೋ ಮಾಡ್ಕೊಂಡಿರೋದು. ಸೊ ವೆರಿ ಗುಡ್ ಸ್ಟೇರಿಂಗ್, ಬಟ್ ನಿಮಗೆ ಹೈ ಸ್ಪೀಡ್ಸ್ ಅಲ್ಲಿ ಸ್ಟೇರಿಂಗ್ ಸ್ಟಿಫ್ನೆಸ್, ವೆಯ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ಟೆಬಿಲಿಟಿ ಇನ್ಕ್ರೀಸ್ ಮಾಡೋದಕ್ಕೆ. ಪ್ಲಸ್ ನಿಮಗೆ ಇಂಜಿನ್ ಪರ್ಫಾರ್ಮೆನ್ಸ್ ವೈಸ್ ನೋಡಿದ್ರೆ ನಿಮಗೆ ವೇರಿಯಂಟ್ಸ್, ಹೈಯರ್ ವೇರಿಯಂಟ್ ಎಲ್ಲ ನಿಮಗೆ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಸಿಗೋದು 173 BHP ಏನೋ ಬರುತ್ತೆ ಇದರಲ್ಲಿ. ಹಾಗೆ 370 Nm ಆಫ್ ಟಾರ್ಕ್. ಸೊ ಒಳ್ಳೆ ಪವರ್ ಅಂಡ್ ಟಾರ್ಕ್ ಈ ಸೆಗ್ಮೆಂಟ್ ಅಲ್ಲಿ ಹೈಯೆಸ್ಟ್. ಬಟ್ ನೀವೇನಾದ್ರೂ ಇನ್ನು ವೇರಿಯಂಟ್ ಸ್ವಲ್ಪ ಕಡಿಮೆ ತಗೊಂಡ್ರೆ ನಿಮಗೆ ಇಂಜಿನ್ ಡಿಟ್ಯೂನ್ ಸ್ವಲ್ಪ ಮಾಡಿದ್ದಾರೆ, ಸೊ ಪವರ್ ನಿಮಗೆ ಸ್ವಲ್ಪ ಕಮ್ಮಿ ಆಗುತ್ತೆ, ಟಾರ್ಕು ಅಷ್ಟೇ. ಸೊ ಇದರಲ್ಲಿ ನಿಮಗೆ 4 ಎಕ್ಸ್ಪ್ಲೋರರ್ ತರ ನಿಮ್ಗೆ ಯಾವ್ದಾದ್ರು ಡಿಫ್ರೆಂಟ್ ರೈಡಿಂಗ್ ಮೋಡ್ಸ್ ಇಲ್ಲ. ಜಿಪ್ ಜ್ಯಾಪ್ ಝೂಮ್, ನೀವು ಸ್ಕಾರ್ಪಿಯೋ ಏನಲ್ಲಿ ನೋಡಿರ್ತೀರಲ್ಲ, ರೈಡಿಂಗ್ ಮೋಡ್ಸ್ ಏನಿಲ್ಲ, ಡೈರೆಕ್ಟ್ ಒಂದೇ ಮೋಡು. ಹಾಗೆ ನಿಮಗೆ 6 ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೋಡ್ಬೋದು, ಬಟ್ ಮ್ಯಾನ್ಯಲ್ಗೂ ಹಾಕೊಂಡು ನೀವು ಮ್ಯಾನ್ಯಲ್ ಅಲ್ಲಿ ಯಾವ ತರ ಓಡಿಸ್ತಿರೋ ಅದೇ ತರಾನು ಮಾಡ್ಬೋದು. ಸ್ವಲ್ಪ ಹಾರ್ಡ್ ಡ್ರೈವಿಂಗ್ ಮಾಡ್ಬೋದು. ಟಾಪ್ ಡೆಲಿವರಿ ಬಂದು ತುಂಬಾ ಲೋವರ್ RPM ಅಲ್ಲೇ ಸಿಗ್ತಿದೆ. ಸೊ ಸಿಟಿ ಡ್ರೈವಿಂಗ್ ಅಲ್ಲಿ ನೀವು ಅಷ್ಟೊಂದು ನೋಟಿಸ್ ಮಾಡೋದಿಲ್ಲ, ಬಟ್ ಹೈವೇದಲ್ಲಿ ಪಿಕಪ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಪ್ಲಸ್ ನಿಮ್ಗೆ ಆಫ್ ರೋಡ್ ಹೋಗ್ಬೇಕಾದ್ರೆ ನನಗೆ ಈಗ್ಲೂ 3 ಡೋರ್ ತಾರೆ ತುಂಬಾ ಇಷ್ಟ ಆಫ್ ರೋಡಿಂಗ್ ಅಲ್ಲಿ. ಮಹೇಂದ್ರದವರು ಒಂದ್ ಗುಡ್ ಥಿಂಗ್ ಏನಂದ್ರೆ ನಮಗೆ 3 ಡೋರ್ ಟಾರ್ ಆಪ್ಷನ್ ಇನ್ನು ಕಂಟಿನ್ಯೂ ಮಾಡ್ತಾ ಇದಾರೆ. ಬಟ್ ಏನ್ ಮಾಡಿದ್ರು ಅಂದ್ರೆ ನಮಗೆ 4x4 ಮಾತ್ರನೇ ಲಾಂಚ್ ಮಾಡಿದ್ರು ಇನಿಷಿಯಲ್ ಆಗಿ 3 ಡೋರ್ ತಾರಲ್ಲಿ. ಈವನ್ ತುಂಬಾ ಲೇಟ್ ಆಗಿ ನಮಗೆ ರಿಯರ್ ವೀಲ್ ಡ್ರೈವ್ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಏನೋ ಲಾಂಚ್ ಮಾಡಿದ್ದು. ಸೊ ಆ ಮಿಸ್ಟೇಕ್ ನ ಈ 5 ಡೋರ್ ಥಾರ್ ರಾಕ್ಸ್ ಅಲ್ಲಿ ಮಾಡ್ಲಿಲ್ಲ. ನಿಮ್ಗೆ ರಿಯರ್ ವೀಲ್ ಡ್ರೈವ್ ಆಪ್ಷನ್ಸ್ ತುಂಬಾನೇ ಇದೆ ಇನಿಷಿಯಲ್ ಅಲ್ಲೇ, ಬಟ್ ಏನಂದ್ರೆ ನಿಮ್ಗೆ 4x4 ಆಪ್ಷನ್ಸ್ ತುಂಬಾನೇ ಇಲ್ಲ. ಓನ್ಲಿ ಟಾಪ್ ಎಂಡ್ ವೇರಿಯಂಟ್ ಡೀಸೆಲ್ ಅಲ್ಲಿ ಮಾತ್ರ ನಿಮಗೆ 4x4 ಇರೋದು. ಸೊ ಅದೊಂದನ್ನು ನೀವು ನೋಡ್ಬೇಕು. ಬಟ್ ಪೆಟ್ರೋಲ್ ಅಲ್ಲಿ ನಿಮಗೆ 4x4 ಆಪ್ಷನ್ಸ್ ಇಲ್ಲ, ಎಲ್ಲ ರಿಯರ್ ವೀಲ್ ಡ್ರೈವ್. ಬಟ್ ಏನಂದ್ರೆ ಪೆಟ್ರೋಲ್ ಅಲ್ಲಿ ಸಿಮಿಲರ್ ನಿಮ್ಗೆ ಪರ್ಫಾರ್ಮೆನ್ಸಸ್ ಸಿಗುತ್ತೆ, ಪವರ್ ಆಗಿರ್ಲಿ ಟಾರ್ಕ್ ಆಗಿರ್ಲಿ. ಬಟ್ ನಮಗೆ ಟರ್ಬೋ ಪೆಟ್ರೋಲ್ ಒಳ್ಳೆ ಇಂಜಿನ್, ಬಟ್ ಅದರಲ್ಲಿ ನಿಮಗೆ 2 ಲೀಟರ್ ಟರ್ಬೋ ಪೆಟ್ರೋಲ್ ಸಿಗುತ್ತೆ. ಪವರ್ ಟಾರ್ಕ್ ಆಲ್ಮೋಸ್ಟ್ ಸಿಮಿಲರ್, ಬಟ್ ನಿಮಗೆ ಮೈಲೇಜು ಎಫಿಷಿಯನ್ಸಿ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಮೇಂಟೆನೆನ್ಸ್ ಪೆಟ್ರೋಲ್ ಅಲ್ಲಿ ನಿಮಗೆ ಈಸಿ, ಡೀಸೆಲ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಚೆನ್ನಾಗಿರುತ್ತೆ, ಬಟ್ ಮೇಂಟೆನೆನ್ಸ್ ಸ್ವಲ್ಪ ಡಿಫಿಕಲ್ಟ್ ಸರ್ವಿಸಿಂಗ್ ಮಾಡುವಾಗ. ಬಟ್ ಎಫಿಷಿಯನ್ಸಿ ವೈಸ್ ನಿಮಗೆ ರಿಯಲ್ ವರ್ಲ್ಡ್ ಕಂಡೀಷನ್ಸ್ ಅಲ್ಲಿ ರಿಪೋರ್ಟ್ ಮಾಡಿರೋದು ಆಲ್ರೆಡಿ ನಿಮಗೆ 14 ಸ್ವಲ್ಪ 15ವರೆಗೂ ಬರುತ್ತೆ. ಸಿಟಿಯಲ್ಲಿ ಓಡಿಸ್ಬೇರೆ ನಿಮಗೆ ಆಲ್ಮೋಸ್ಟ್ 12ರಿಂದ 13 ಮೈಲೇಜ್ ಸಿಗುತ್ತೆ. ಬಟ್ ಇವರು ಕ್ಲೇಮ್ ಮಾಡಿರೋದು ಆಲ್ಮೋಸ್ಟ್ 17ರಿಂದ 18ವರೆಗೂ ಬರುತ್ತೆ ಡೀಸೆಲ್ ಅಲ್ಲಿ. ಪೆಟ್ರೋಲ್ ಅಲ್ಲಿ ಲೆಟ್ಸೆ ನಿಮಗೆ ಪೆಟ್ರೋಲ್ ಡೀಸೆಲ್ ಅಲ್ಲಿ 18 ಬಂದ್ರೆ ಪೆಟ್ರೋಲ್ ಅಲ್ಲಿ ನಿಮ್ಗೆ 16 ಬರುತ್ತೆ. ಸೊ ಪೆಟ್ರೋಲ್ ಯಾವಾಗ್ಲೂ ಕಮ್ಮಿನೇ ಇರುತ್ತೆ. ಸೊ ಅದೊಂದನ್ನ ನೀವು ನೋಡ್ಕೊಬೇಕು. ಬ್ರೇಕ್ ಫೇಡ್ ಕಾಂಪೋಸಿಟ್ ಅಂತ ಹೊಸದಾಗಿ ಕೊಟ್ಟಿದ್ದಾರೆ. ಸೊ ನಮಗೆ ಬ್ರೇಕ್ ಡಿಸ್ಕ್ ವೈಕ್ ಬರುತ್ತೆ. ಸೊ ನೀವೇನಾದ್ರೂ ಡರ್ಟ್ ಕಂಡೀಷನ್ಸ್ ಅಲ್ಲಿ ಇಲ್ಲಾಂದ್ರೆ ಮಳೆಯಲ್ಲಿ ಹೋಗ್ತಿದ್ರೆ ಸೊ ಅದೇ ವೈಪಿಂಗ್ ಫಂಕ್ಷನ್, ಸೊ ನಿಮ್ಗೆ ಕನ್ಸಿಸ್ಟೆಂಟ್ ಆಗಿ ಬರುತ್ತೆ. ಹಾಗೆ ನಾವು ತುಂಬಾ ಸರಿ ನೋಡಿರ್ತೀವಿ, ತುಂಬಾ ಲಾಂಗ್ ಡ್ರೈವ್ಸ್ಗೆ ಏನಾದ್ರು ಹೋದಾಗ ಬ್ರೇಕಿಂಗ್ ಹೀಟ್ ಆದಾಗ ನಮಗೆ ಬ್ರೇಕ್ ಬೈಟೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಸೊ ಅದೊಂದು ಇದ್ರಲ್ಲಿ ಆಗೋದಿಲ್ಲ. ಸೊ ಸ್ಟ್ಯಾಂಡರ್ಡ್ ಆಗಿ ನಿಮ್ಗೆ ESP ತುಂಬಾ ಕಾರ್ಸ್ ಅಲ್ಲಿ ನೋಡಿರ್ತೀರಾ, ಬಟ್ ಇದರಲ್ಲಿ ಕ್ರಿಯೇಟೆಡ್ ನೆಕ್ಸ್ಟ್ ಜನರೇಷನ್ ಮಾಡೆಲ್ ಅಂತಾನೆ ಹೇಳ್ಬೇಕು. ಸೊ ಟರ್ನಿಂಗ್ ರೇಡಿಯಸ್ ಪ್ರಿಟಿ ಡೀಸೆಂಟ್, ಬಟ್ ಆಫ್ ರೋಡ್ಗೆ ಹೋದಾಗ ನಮಗೆ ಸೊ ಇಂಟರ್ಲಿ ಟರ್ನ್ ಅಸಿಸ್ಟ್ ಅಂತ ಬರುತ್ತೆ. ಸೊ ನಾ ಹೇಳ್ದಂಗೆ ಆಗ್ಲೇ ನಿಮಗೆ ಟ್ರ್ಯಾಕ್ಟರ್ಸ್, ಮಹೇಂದ್ರ ಟ್ರ್ಯಾಕ್ಟರ್ಸ್ ಅಲ್ಲಿ ಆಲ್ರೆಡಿ ನೋಡಿರ್ತೀರಾ. ಸೊ ಒಂದು ಸೈಡ್ ವೀಲ್ ಲಾಕ್ ಆಗಿ ಇನ್ನೊಂದು ಸೈಡ್ ವೀಡಲ್ಲಿ ರೊಟೇಷನ್ ಜಾಸ್ತಿ ಆಗುತ್ತೆ. ಸೊ ಕಾರ್ ಬೇಗ ಟರ್ನ್ ಆಗುತ್ತೆ. ನೀವು ಟೆಸ್ಲಾ ಸೈಬರ್ ಟ್ರಕ್ ಅಲ್ಲಿ ಈ ಫೀಚರ್ ಇಲ್ಲ,
ಬಟ್ ಏನಂದ್ರೆ ಅದರಲ್ಲಿ ವೀಲ್ ಟರ್ನ್ ಆಗುತ್ತೆ, ಬಟ್ ಇದರಲ್ಲಿ ವೀಲ್ ಏನು ರಿಯರ್ ವೀಲ್ ಟರ್ನ್ ಆಗೋದಿಲ್ಲ. ಹೈ ಕಮಾಂಡಿಂಗ್ ಪೊಸಿಷನ್ ಒಂದು, ಸೊ ನೀವು ಒಳ್ಳೆ ಜಿ ವ್ಯಾಗನ್ ಅಲ್ಲಿ ಓಡಿಸ್ದಂಗಿದೆ, ದೊಡ್ಡ SUV ನ ಓಡಿಸ್ದಂಗೆ ನಿಮ್ಗೆ ಫೀಲ್ ಆಗುತ್ತೆ. ಬಿಕಾಸ್ ನೀವು ಆ ಫೀಲ್ ಬೇಕಂದ್ರೆ ಆಲ್ಮೋಸ್ಟ್ 40 ಲಕ್ಷ 50 ಲಕ್ಷ ಕಾರಲ್ಲೇ ನಿಮಗೆ ಸಿಗೋದು. ಬಟ್ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಕ್ರೇಜಿ ಅಂತ ಹೇಳ್ಬೇಕು. ಬಿಕಾಸ್ ಈಗ ತುಂಬಾ ಕ್ರೆಟಾ ಓನರ್ಸು ಆಗಿರ್ಲಿ, ಇಲ್ಲ ಸೆಲ್ಟೋಸ್ ಓನರ್ಸ್ ಎಲ್ಲ ಆಗಿರ್ಲಿ, ಕಾಂಪ್ಯಾಕ್ಟ್ SUVs ಎಲ್ಲ ಇದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡೇ ಮಾಡ್ತಾರೆ. ಆ್ಯಂಡ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಬಿಕಾಸ್ ಪ್ರಾಕ್ಟಿಕಾಲಿಟಿ ವೈಸ್ ಚೆನ್ನಾಗಿದೆ, ರಿಯರ್ ಸೀಟ್ ಕಂಫರ್ಟ್ ಚೆನ್ನಾಗಿದೆ, ಆ್ಯಂಡ್ ಅದರಲ್ಲಿ ಯಾವ ಫೀಚರ್ಸ್ ಬರುತ್ತೋ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸು ಇದರಲ್ಲಿದೆ. ADAS ಆಗಿರ್ಬೋದು, ವೆಂಟಿಲೇಟೆಡ್ ಸೀಟ್ಸ್ ಆಗಿರ್ಬೋದು, ಒಳ್ಳೆ ಬೂಟ್ ಸ್ಪೇಸ್ ಆಗಿರ್ಬೋದು, ಸ್ಪೇರ್ ಟೈರ್ ಸೈಜ್ ಕೂಡ ಚೆನ್ನಾಗಿದೆ. ನೋಡಿ, ಆಟೋ ಹೋಲ್ಡ್ ಫಂಕ್ಷನ್, ನಾವೇನಾದರೂ ಡಿಸೆಂಟಲ್ಲಿ ಇಲ್ಲ ಟ್ರಾಫಿಕಲ್ಲಿ ಇದೀವಿ ಅಂದರೆ ಬ್ರೇಕ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಆಟೋ ಹೋಲ್ಡ್ ಇಮಿಡಿಯೇಟ್ ಆಗಿ ಎಂಗೇಜ್ ಆಗಿಬಿಡುತ್ತೆ. ಹಾಗೆ ನಮಗೆ ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್, ಸೊ ಯಾರಾದರೂ ಕೂತ್ಕೊಂಡು ಏನಾದ್ರು ಸ್ಟಾರ್ಟ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಕಾರ್ ಹೋಗ್ಬಿಡೋದು ನೀವು ತುಂಬಾ ಸರಿ ನೋಡಿರ್ತೀರ. ಶೋರೂಮ್ಸ್ ಅಲ್ಲೇ ಗೊತ್ತಿಲ್ಲದೆ ಆಕ್ಸಿಲರೇಟರ್ನ ಗೇರಲ್ಲಿ ಪ್ರೆಸ್ ಮಾಡ್ಬಿಟ್ಟಿರ್ತಾರೆ, ಶೋರೂಮ್ ಅಲ್ಲಿ ಡಿಸ್ಪ್ಲೇ ಎಲ್ಲ ಹೊಡ್ಕೊಂಡು ನೋಡಿದಿರಲ್ಲ ನೀವು. ಸೊ ಈ ಫಂಕ್ಷನ್ ಇರೋದ್ರಿಂದ ಸೊ ಆ ಥರ ಪ್ರಾಬ್ಲಮ್ಸ್ ಏನೂ ಆಗೋದಿಲ್ಲ. ಆ್ಯಂಡ್ ಗೇರ್ ಬಾಕ್ಸ್ ಆಬ್ವಿಯಸ್ಲಿ ಟ್ರೈಡ್ ಅಂಡ್ ಟೆಸ್ಟೆಡ್, ನಾವು 700 ಅಲ್ಲಿ, ಸ್ಕಾರ್ಪಿಯೋ ಅಲ್ಲಿ, ಸೊ ಇದರಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಬರೋದಿಲ್ಲ. ಇನ್ ಬಿಲ್ಟ್ ಕನೆಕ್ಟೆಡ್ ಟೆಕ್ ಫೀಚರ್ಸ್ ನಿಮಗೆ ಲೋವರ್ ವೇರಿಯಂಟ್ಸ್ ಅಲ್ಲಿ ಸಿಗೋದಿಲ್ಲ. ಇವನ್ ನಿಮ್ಮ ಲ್ಯಾಪ್ಟಾಪ್ ನ ಕೂಡ ಇಲ್ಲೇ ಚಾರ್ಜ್ ಮಾಡ್ಕೊಬಹುದು. ಪ್ರಾಕ್ಟಿಕಾಲಿಟಿ ವೈಸ್ ಔಟ್ ಆಫ್ ದ ಬಾಕ್ಸ್ ಹೋಗಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸನ್ ರೂಫ್ ಅಂತೂ ಸೀರಿಯಸ್ಲಿ ವೆರಿ ವೆರಿ ಇಂಪ್ರೆಸಿವ್. ಎಷ್ಟು ದೊಡ್ಡದಾಗಿದೆ ಗೊತ್ತಾ, ಈ ಸೆಗ್ಮೆಂಟ್ ಅಲ್ಲೇ ಬಿಗ್ಗೆಸ್ಟ್ ಅಂತಾನೆ ಹೇಳ್ಬೇಕು. ಬಟ್ ಹೈ ಸ್ಪೀಡ್ ಅಲ್ಲಿ ಇನ್ನು ಆಫ್ ರೋಡಿಂಗ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡುತ್ತೆ 3 ಡೋರ್ ಕಂಪೇರ್ ಮಾಡಿದ್ರೆ, ಇಲ್ಲ ಜಿಮ್ನಿ ಕಂಪೇರ್ ಮಾಡಿದ್ರೆ, ಜಿಮ್ನಿ ಅಂತೂ ಹೇಳೋದೇ ಬೇಡ. ಬಿಕಾಸ್ ಆಲ್ರೆಡಿ ಸೇಲ್ಸ್ ಈಗಲೇ ತುಂಬಾನೇ ಕಮ್ಮಿ ಆಗ್ಬಿಟ್ಟಿದೆ, ಅಷ್ಟು ಡಿಸ್ಕೌಂಟ್ ಕೊಟ್ಟು. ಈಗ ಇದು ಲಾಂಚ್ ಆದ್ಮೇಲೆ ಕ್ರೆಟಾ ಸೇಲ್ಸ್ನ ಇದು ಆರಾಮಾಗಿ ತಿನ್ನುತ್ತೆ. ನೋಡೋಣ ಕಸ್ಟಮರ್ಸ್ ಯಾವ ಥರ ಫೀಡ್ಬ್ಯಾಕ್ ಕೊಡ್ತಾರೆ. ಸೇಲ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಬುಕಿಂಗ್ ಆಲ್ರೆಡಿ ಟೆಸ್ಟ್ ಡ್ರೈವ್ ಮಾಡ್ಬೋದು. ಬುಕಿಂಗ್ಸು ಸೂನ್ ಐ ಥಿಂಕ್ ಅಕ್ಟೋಬರಿಂದ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ವೆಯ್ಟಿಂಗ್ ಪೀರಿಯಡ್ ಯಾವ ಥರ ಇರುತ್ತೆ. ನೀವೇನಾದರೂ ಇನ್ನೂ ಬುಕ್ ಮಾಡಿಲ್ಲ ಅಂದರೆ ಇಮಿಡಿಯೇಟ್ ಆಗಿ ಟೆಸ್ಟ್ ರೈಡ್ ಮಾಡಿ ಬೇಗ ಬುಕ್ ಮಾಡಿಬಿಡಿ. ಬಿಕಾಸ್ ವೆಯ್ಟಿಂಗ್ ಪೀರಿಯಡ್ ತುಂಬ ಲಾಂಗ್ ಇರುತ್ತೆ. ಆ್ಯಂಡ್ ನಾನು ಆಲ್ರೆಡಿ ಶೋರೂಮ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೋಡಿ, ಇಲ್ಲಿ ನಿಮಗೆ ಆಲ್ಮೋಸ್ಟ್ ರಿಯರ್ ವೀಲ್ ಡ್ರೈವು ಹಾಗೆ 4 ವೀಲ್ ಡ್ರೈವ್ 2 ಕಾರ್ಸೂ ಇದೆ. ಡಿಸ್ಪ್ಲೇಯಲ್ಲಿ ನಿಮಗೆ ಟೆಸ್ಟ್ ರೈಡು ಮಾಡ್ಬೋದು. ನೋಡಿ, ಇಲ್ಲಿ ನಿಲ್ಸಿದೆ, ನನ್ನ ಕಾರ್ ತುಂಬ ಕ್ಲೋಸ್ ಆಗಿದೆ. ನೋಡಿ, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ಆಲ್ರೆಡಿ ಬೀಪ್ ಮಾಡ್ತಿದೆ. ಸೊ ಅದನ್ನು ಈಸಿಯಾಗಿ ಆಫ್ ಮಾಡ್ಕೊಂಡ್ಬಿಡ್ಬೋದು. ಬಟ್ ನಾನು ರೇಡಾರ್ನ ನೋಡೋಕ್ಕೆ ಆಗಲಿಲ್ಲ. ಸೊ ಮೋಸ್ಟ್ಲಿ ಬಂಪರ್ ಒಳಗಡೆನೆ ಕೊಟ್ಬಿಟ್ಟಿದೆ ಅನ್ಕೊಂಡಿನಿ. ಯಾವ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಯೂಶಲಿ ರೇಡಾರ್ ವಿಸಿಬಿಲಿಟಿ ಇರಬೇಕು. ರಿಯರಲ್ಲಿ ನಮ್ಗೆ ಯಾವುದೇ ರೇಡಾರ್ ಇಲ್ಲ, ಓನ್ಲಿ 360 ಡಿಗ್ರಿ ಕ್ಯಾಮ್ರಾ ಅಷ್ಟೇ ಇರೋದು. ಬಟ್ ನಿಮಗೆ ಲೋವರ್ ವೇರಿಯಂಟ್ಸಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಸಿಗೋದಿಲ್ಲ. ಬಟ್ ಇನ್ನೊಂದೇನಂದರೆ, ನಮಗೆ ಇಲ್ಲಿ MX-5 ವೇರಿಯಂಟು ರಿಯರ್ ವೀಲ್ ಡ್ರೈವ್ ಇದೆ. ಅದರಲ್ಲಿ ಕೆಲವು ಫೀಚರ್ಸ್ ನನಗೆ ತುಂಬ ಇಷ್ಟ ಆಯಿತು. ಬನ್ನಿ ಅದನ್ನು ನೋಡೋಣ. ಫ್ರಂಟಲ್ಲಿ ನಮಗೆ ಗ್ರಿಲ್ ಹೆಡ್ಲೈಟ್ ಸೇಮ್ ಇದ್ರೂ ನಿಮಗೆ ಕ್ಯಾಮ್ರಾ ಸಿಗೋದಿಲ್ಲ. ಇದರಲ್ಲಿ ರೇಡಾರ್ ಇಲ್ಲ. ಹಾಗೆ ನೀವು ಫ್ರಂಟಲ್ಲಿ ನೋಡಿದ್ರೆ ಮೇಲೆ ಕ್ಯಾಮ್ರಾನೂ ಇಲ್ಲ. ನಿಮಗೆ ರೇಡಾರ್ ಫಂಕ್ಷನ್, ADAS ಫಂಕ್ಷನ್ಸ್ ಏನಿದೆ ಅದೇನೂ ಸಿಗೋದಿಲ್ಲ. ಬಟ್ ಆಲ್ಮೋಸ್ಟ್ ಫ್ರಂಟ್ ಅಲ್ಲಿ ಸಿಮಿಲರ್ ಆಗಿದೆ. ವೀಲ್ ಸೈಜ್ ಸ್ವಲ್ಪ ಚಿಕ್ಕದಾಗಿ ಸಿಗುತ್ತೆ. ಈವನ್ ಟೈರ್ಸ್ ಪ್ರೊಫೈಲ್ ನೋಡಿದ್ರೆ 18 ಇಂಚ್ ಪ್ರೊಫೈಲ್ ಸಿಗುತ್ತೆ ನಮಗೆ. ಈವನ್ ಅಲಾಯ್ ಡಿಸೈನ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈ ಡೈಮಂಡ್ ಕಟ್ ಫಿನಿಶ್ ಏನಿದೆ ನಿಮಗೆ ಟಾಪ್ ಎಂಡ್ಗೂ ಇದಕ್ಕೂ ಡಿಫ್ರೆಂಟ್ ಇದೆ. ಸೊ ನೋಡಿದ್ರೆ ಫ್ರಂಟ್ ಅಲ್ಲಿ ಡಿಸ್ಕ್ ಬರುತ್ತೆ ನಮಗೆ. ಇದರಲ್ಲಿ JK ಟೈರ್ಸ್ ಕೊಟ್ಟಿದ್ದಾರೆ. 360 ಡಿಗ್ರಿ ಕ್ಯಾಮ್ರಾ ಇಲ್ಲ ನಮಗೆ. ಇಲ್ಲಿ ನಮಗೆ 4x4 ಬ್ಯಾಜಿಂಗ್ ಇಲ್ಲ. ಡೈಮಂಡ್ ಕಟ್ ಫಿನಿಶ್, ಆ ವೀಲ್ ಸ್ಪೇರ್ ವೀಲ್ ಏನಿದೆ ಅದು ಬರೋದಿಲ್ಲ ನಮಗೆ. ಸ್ಟೀಲ್ ವೀಲ್ ಸಿಗುತ್ತೆ. ಬಟ್ ಸೇಮ್ ಸೈಜ್ ಅಲ್ಲೇ 18 ಇಂಚಸ್ ಸೇಮ್ ಸೈಜಸ್ ಸಿಗುತ್ತೆ. ಬಟ್ ಏನಂದ್ರೆ ನೋಡಿ, ಈ ಕವರ್ ಕೊಟ್ಟಿದ್ದಾರೆ ತಾರ್ ರಾಕ್ಸ್. ಏನಕ್ಕೆ ಮಹೇಂದ್ರದವ್ರು ಈ ತರ ಮಾಡಿದ್ದಾರೆ ಅಂದ್ರೆ, ಅದು ಅಲಾಯ್ ಡೈಮಂಡ್ ಕಟ್ ಫಿನಿಶ್, ಆ ರಾಕ್ಸ್ ಅನ್ನೋ ಸಿಂಬಲ್ ಇದೆಯಲ್ಲ, ಅದು ನೋಡಕ್ಕೆ ಚೆನ್ನಾಗಿದೆ, ಅಪೀಲಿಂಗ್ ಆಗಿ. ಈ ಸ್ಟೀಲ್ ವೀಲ್ ಅಷ್ಟೊಂದು ಅಪೀಲಿಂಗ್ ಆಗಿಲ್ವಲ್ಲ, ಸೊ ಅದಕ್ಕೋಸ್ಕರ ಈ ಕವರ್ ನ ಕೊಟ್ಟಿದ್ದಾರೆ. ಪ್ರೈಸಿಂಗ್ ಬಗ್ಗೆ ಮಾತಾಡಿದ್ರೆ, ನೀವು ಟಾಪ್ ಎಂಡ್ ಅಲ್ಲಿ ರಿಯರ್ ವೀಲ್ ಡ್ರೈವ್ ನೋಡಿದ್ರೆ 25 ಲಕ್ಷ 30,000 ಹೇಳಿದ್ನಲ್ಲ. ಸೊ ಇದರಲ್ಲಿ ನಮ್ಗೆ 1.5 2 ಲಕ್ಷ ಕಮ್ಮಿ ಆಗುತ್ತೆ ನಿಮ್ಗೆ ಪೆಟ್ರೋಲ್ ತಗೊಂತಿದ್ರೆ. ಡೀಸೆಲ್ ಅಲ್ಲಿ ನಮ್ಗೆ ಆಲ್ಮೋಸ್ಟ್ ಒಂದು 50,000 70,000 ಜಾಸ್ತಿ ಆಗುತ್ತೆ. ಸೊ ಪೆಟ್ರೋಲ್ ಕಮ್ಮಿ, ಡೀಸೆಲ್ ಜಾಸ್ತಿ ಆಲ್ಮೋಸ್ಟ್ ಎಲ್ಲಾ ವೇರಿಯಂಟ್ಸ್ ಅಲ್ಲೂ. ಇಂಟೀರಿಯರ್ ಅಲ್ಲಿ ಮೇನ್ ಡಿಫ್ರೆನ್ಸ್ ಏನಂದ್ರೆ, ನಮಗೆ ಬೇಸಿಕ್ ಸನ್ ರೂಫ್ ಸಿಗುತ್ತೆ. ಸೊ ಇದರಲ್ಲಿ ಓಪನ್ ಕ್ಲೋಸಿಂಗ್ ಆಪ್ಷನ್ ಇದೆ. 4x4 ಇಲ್ವಲ್ಲ, ಸೊ 4 ಲೋ ಆಪ್ಷನ್ ಎಲ್ಲ ಏನಿಲ್ಲ. ಬಟ್ ಆಟೋಮ್ಯಾಟಿಕ್ ವೇರಿಯಂಟ್. ಇದರಲ್ಲಿ ಮ್ಯಾನ್ಯುಯಲ್ ಆಟೋಮ್ಯಾಟಿಕ್ ವೇರಿಯಂಟ್ಸ್ ನೋಡಿದ್ರೆ 23 ಲಕ್ಷ ಚೇಂಜ್ ಏನೋ ಬರುತ್ತೆ. ಬಟ್ ನೀವು ಮ್ಯಾನ್ಯಲ್ಗೆ ಹೋದ್ರೆ 20,70,000 ಪೆಟ್ರೋಲ್ ಅಲ್ಲಿ, 21-30 ಡೀಸೆಲ್ ಅಲ್ಲಿ ನಮಗೆ ಪ್ರೈಸಿಂಗ್ ಆನ್ ರೋಡ್. ಆಕ್ಚುಲಿ ಬೆಂಗಳೂರಲ್ಲಿ ನೀವು ಡ್ರೈವರ್ಸ್ ಡಿಸ್ಪ್ಲೇ ನೋಡಿದ್ರೆ ನಮಗೆ ಅನಲಾಗ್ ಪ್ಲಸ್ ಡಿಜಿಟಲ್ ಸ್ಕ್ರೀನ್ ಬರುತ್ತೆ. ಸೊ ಕಂಪ್ಲೀಟ್ಲಿ ಡಿಜಿಟಲ್ ಏನ್ ಬರೋದಿಲ್ಲ. ಬಟ್ ಇದರಲ್ಲಿ ನಮಗೆ ಕ್ರೂಸ್ ಕಂಟ್ರೋಲು ಎಲ್ಲ ಸಿಗುತ್ತೆ. ಇಂಟೀರಿಯರ್ ಫೀಲ್ ನೋಡಿದ್ರೆ ಸಾಫ್ಟ್ ಟಚ್ ಮೆಟೀರಿಯಲ್ಸ್, ಲೆದರ್ ಫಿನಿಶು ಏನು ಜಾಸ್ತಿ ಕೊಡ್ಲಿಲ್ಲ. ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ, ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್. ಸೊ ಆ ಫೀಚರ್ಸ್ ಎಲ್ಲ ಏನು ಕೊಟ್ಟಿಲ್ಲ. ಈ ವೇರಿಯಂಟ್ಗೆ ನೀವು ಹೋಗ್ಬೇಕು ರಿಯರ್ ವೀಲ್ ಡ್ರೈವ್ ಟೂರಿಂಗ್ಗೋಸ್ಕರ,
ಐ ಥಿಂಕ್ ಪರ್ಫೆಕ್ಟ್ ಆಗಿರುತ್ತೆ. ಇನ್ನೊಂದು ನೀವು ನೋಟಿಸ್ ಮಾಡಿದ್ರೆ ಇದರಲ್ಲಿ ಕಪ್ ಹೋಲ್ಡರ್ಸ್ ಆಕ್ಚುಲಿ ಇನ್ನೂ ಸ್ವಲ್ಪ ಪ್ರಾಕ್ಟಿಕಲ್ ಆಗಿದೆ ಟಾಪ್ ಎಂಡ್ ಕಂಪೇರ್ ಮಾಡಿದ್ರೆ. ನೋಡಿ ಸ್ವಲ್ಪ ದೊಡ್ಡದಾಗಿದೆ. 2 ವೇರಿಯಂಟ್ ನೋಡಿದ್ರಲ್ಲ, ನಿಮ್ಗೆ ಯಾವ ತರ ಇಷ್ಟ ಆಯ್ತು? ಬಿಕಾಸ್ ಪ್ರೈಸ್ ವೇರಿಯೇಷನ್ ಟಾಪ್ ಎಂಡ್ಗೂ MX5 ವೇರಿಯಂಟ್ಗೂ ತುಂಬಾನೇ ಇದೆ. ಯಾವ್ದು ಪ್ರಾಕ್ಟಿಕಲ್ ಅನ್ಸುತ್ತೆ ಅಂತ ನೋಡಿ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಅಂಡ್ ಮೊದಲನೇ ಬಾಲಿಗೆ ಪ್ರದೀಪ್ ಆನ್ ವೀಲ್ಸ್ ಅಲ್ಲಿ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಈ ಕಾರ್ ಜೊತೆ ಕಂಪೇರ್ ಮಾಡಬೇಕು ಇಲ್ಲ ಯಾವ ತರ ಡಿಫ್ರೆಂಟ್ ವಿಡಿಯೋಸ್ ಬೇಕು ಅಂತ ನನ್ನ ಕಾಮೆಂಟ್ ಸೆಕ್ಷನ್ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅದುವರೆಗೂ ಸೀಟ್ ಬೆಲ್ಟ್ ಹಾಕೋದನ್ನ ಮರಿಬೇಡಿ. ಟೇಕ್ ಕೇರ್. ಜೈ ಕರ್ನಾಟಕ.